ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಶಾಂತಿ ಸಾಗರನಾದಂತಹ ಶಿವಬಾಬಾ ಭಾರತದಲ್ಲಿಯೇ ಬರ್ತಾರೆ. ಆದ್ದರಿಂದ ಶಿವ ಜಯಂತಿಯನ್ನು ಸಹ ಭಾರತದಲ್ಲಿ ಆಚರಣೆ ಮಾಡಲಾಗತ್ತೆ. ಆದರೆ ಗೀತೆಯಲ್ಲಿ ತಂದೆ ಹೆಸರನ್ನು ಚೇಂಜ್ ಮಾಡಿರೋದ್ರಿಂದ ಭಾರತದ ಸ್ಥಿತಿಗತಿ ಕೆಳಮಟ್ಟಕ್ಕೆ ಬಂದುಬಿಟ್ಟಿದೆ. ಇದೊಂದೇ ಏಕಮಾತ್ರ ತಪ್ಪು ಆಗಿರುವಂಥದ್ದು ಭಾರತದ ಸ್ಥಿತಿಯನ್ನು ಕೆಳಮಟ್ಟಕ್ಕೆ ತರಲಿಕ್ಕೆ. ಈಗ ನಮಗೆ ತಂದೆ ಸಿಕ್ಕಿದ್ದಾರೆ. ಹಾಗಾಗಿ ನಾವು ಮಕ್ಕಳು ಹೇಳ್ತೇವೆ, ತಂದೆಯ ಶ್ರೀಮತದಂತೆ ನಾವು ಸರ್ವಶ್ರೇಷ್ಠ ಮತದಂತೆ ನಾವು ನಡ್ಕೊಳ್ತಾ ಇದ್ದೇವೆ. ಪುನಃ ನಾವು ಭಾರತವನ್ನು ಸ್ವರ್ಗವನ್ನಾಗಿ ಮಾಡ್ತೇವೆ. ಬಾಬರು ಹೇಳ್ತಾರೆ, ನೀವೆಲ್ಲರೂ ಕೂಡ ರುಹಾನಿ ಮಿಲಿಟ್ರಿ ಆಗಿದ್ದೀರಿ. ರುಹಾನಿ ಮಿಲಿಟ್ರಿ ಅವ್ರಿಗೆ ಯಾವಾಗಲೂ ಸಹ ಏನಿರುತ್ತೆ, ಬ್ಯಾಡ್ಜ್ ಇರುತ್ತೆ. ಬ್ಯಾಡ್ಜ್ ಇಲ್ಲ ಅಂದರೆ ಪ್ರಪಂಚದವ್ರು ಹೇಗೆ ನಿಮ್ಮನ್ನು ಗುರುತಿಸ್ತಾರೆ? ನೀವು ರುಹಾನಿ ಮಿಲಿಟ್ರಿ ಆಗಿದ್ದೀರಿ ಅಂತ ಹೇಗೆ ಗೊತ್ತಾಗತ್ತೆ ಅವ್ರಿಗೆ? ಅದರಿಂದ ಬ್ಯಾಡ್ಜ್ ಅವಶ್ಯಕವಾಗಿ ಹಾಕ್ಕೊಂಡಿರಬೇಕು. ಸದಾ ಕಾಲಕ್ಕೆ ಬ್ಯಾಡ್ಜ್ ನಿಮ್ಮಲ್ಲಿ ಇರಬೇಕು ಬಾಬರು ಹೇಳ್ತಾರೆ. ಯಾಕಂದರೆ ಇಡೀ ವಿಶ್ವವನ್ನೇ ನೀವು ಪಾರು ಮಾಡ್ತಾ ಇರೋವಂಥವ್ರು, ರಕ್ಷಣೆ ಮಾಡುವಂಥವ್ರು. ನೀವು ರುಹಾನಿ ಮಿಲಿಟ್ರಿ ಆಗಿದ್ದೀರಿ. ಅದರಿಂದ ಬ್ಯಾಡ್ಜು ನಿಮ್ಮಲ್ಲಿ ಅವಶ್ಯಕವಾಗಿ ಧರಿಸ್ಕೊಂಡಿರಬೇಕು ಅಂತ ಬಾಬರು ಹೇಳ್ತಾರೆ. ಮತ್ತು ಯಾವ ಭಾಗೀರಥದ ಮಹಿಮೆನೂ ಕೂಡ ಇದೆ. ಹೇಳ್ತಾರೆ, ಭಾಗೀರಥ ತನ್ನ ಜಟೆಯಿಂದ ಗಂಗೆಯನ್ನು ತಗೊಂಡು ಬಂದ ಅಂಥೇಳಿ. ಆದರೆ ಜಟೆನಲ್ಲಿ ಅಥವಾ ತಲೆಯಲ್ಲಿ ಗಂಗೆ ಇರ್ಲಿಕ್ಕೆ ಸಾಧ್ಯನಾ? ಗಂಗೆನ ತೊಗೊಂಡು ಬರ್ಲಿಕ್ಕೆ ಸಾಧ್ಯನಾ? ಇದೆಲ್ಲ ಶಾಸ್ತ್ರಗಳಲ್ಲಿ ಏನು ಹೇಳಿದ್ದಾರೆ. ಪರಮಾತ್ಮ ತಂದೆಯ ಬಗ್ಗೆ ಸ್ವಲ್ಪನೂ ಕೂಡ ಪರಿಚಯ ಇಲ್ಲ, ಜ್ಞಾನವಿಲ್ಲ. ಇಡೀ ಜಗತ್ತಿಗೆ ಸುಖ ಶಾಂತಿಯನ್ನು ಕೊಡುವಂತಹ ತಂದೆಯನ್ನು ಮರೆತು ಬಿಟ್ಟಿದ್ದಾರೆ. ಅದರಿಂದ ಇಂಥ ಸ್ಥಿತಿ ಬಂದಿದೆ. ಪುನಃ ಈಗ ನಾನು ಬಂದಿದ್ದೇನೆ ಮತ್ತೆ ಸದ್ಗತಿಯನ್ನು ಕೊಡಲಿಕ್ಕಾಗಿ. ಇಡೀ ಭಾರತಕ್ಕೆ ನಾನು ಗತಿ ಸದ್ಗತಿಯನ್ನು ಕೊಡ್ತೇನೆ. ಅಷ್ಟೇ ಅಲ್ಲ, ಇಡೀ ವಿಶ್ವಕ್ಕೆ ನಾನು ಸುಖ ಶಾಂತಿಯನ್ನು ಕೊಡ್ತೇನೆ ಮಕ್ಕಳೇನು ಬಾಬರು ಹೇಳ್ತಿದ್ದಾರೆ. ಹಾಗಾಗಿ ಸನ್ಮುಖದಲ್ಲಿ ಇರೋದ್ರಿಂದ ಬಾಬರು ನಾವು ತುಂಬ ಚೆನ್ನಾಗಿ ನೆನಪು ಮಾಡಬೇಕು. ಹೀಗೆ ಬಾಬರು ಬ್ರಾಹ್ಮಣ ಧರ್ಮದ ಬಗ್ಗೆನೂ ಕೂಡ ವಿಶೇಷವಾಗಿ ತಿಳಿಸ್ತಾ ಇದ್ದಾರೆ. ನಮ್ಮ ಒಂದು ಕುಲ ಎಂತಹ ಶ್ರೇಷ್ಠವಾದ ಕುಲವಾಗಿದೆ ಅಂಥೇಳಿ ವಿಸ್ತಾರವಾಗಿ ಬಾಬರು ಮಹಾವಾಕ್ಯ ಕೇಳೋಣ. ತಾರೀಕು 8/9/20. मीठे बच्चे, अपनी दिल पर हाथ रख कर पूछो कि बाबा जो सुनाते हैं क्या हम सब पहले जानते थे? ಮಧುರ ಮಕ್ಕಳೇ, ನಿಮ್ಮ ಹೃದಯದ ಮೇಲೆ ಕೈಯಿಟ್ಟು ಕೇಳಿಕೊಳ್ಳಿ. ಬಾಬಾ ಏನನ್ನು ತಿಳಿಸುತ್ತಿದ್ದಾರೆ ಅದೆಲ್ಲವೂ ನಮಗೆ ಮೊದಲು ಗೊತ್ತಿತ್ತೆ. मीठे बच्चे, अपनी दिल पर हाथ रख कर पूछो कि बाबा जो सुनाते हैं क्या हम सब पहले जानते थे? ಮಧುರ ಮಕ್ಕಳೇ, ನಿಮ್ಮ ಹೃದಯದ ಮೇಲೆ ಕೈಯಿಟ್ಟು ಕೇಳಿಕೊಳ್ಳಿ. ತಂದೆ ಏನನ್ನು ತಿಳಿಸುತ್ತಿದ್ದಾರೆ ಅದೆಲ್ಲವನ್ನು ನಾವು ಮೊದಲು ತಿಳಿದಿದ್ದೇವೆ. जो सुना है उसे अर्थ सहित समझकर ಖುಷಿ ಮೇ ರಹೋ. ಏನು ಕೇಳಿದಿರೋ ಅದನ್ನು ಅರ್ಥ ಸಹಿತವಾಗಿ ತಿಳಿದು ಖುಷಿಯಲ್ಲಿ ಇರಿ. ಏನನ್ನು ಕೇಳಿದಿರೋ ಅದನ್ನು ಅರ್ಥ ಸಹಿತವಾಗಿ ತಿಳಿದು ಖುಷಿನಲ್ಲಿ ಇರಿ. जो सुना है उसे अर्थ सहित समझकर ಖುಷಿ ಮೇ ರಹೋ. प्रश्न ಕೇಳ್ತಾರೆ, तुम्हारे इस ब्राह्मण धर्म में सबसे अधिक ताकत है कौन सी और कैसे? ನಿಮ್ಮ ಈ ಬ್ರಾಹ್ಮಣ ಧರ್ಮದಲ್ಲಿ ಎಲ್ಲದಕ್ಕಿಂತಲೂ ಅಧಿಕವಾದಂತಹ ತಾಕತ್ತಿದೆ. ಅದು ಯಾವುದು ಮತ್ತು ಹೇಗೆ? तुम्हारे इस ब्राह्मण धर्म में सबसे अधिक ताकत है कौन सी और कैसे?
ನಿಮ್ಮ ಈ ಬ್ರಾಹ್ಮಣ ಧರ್ಮದಲ್ಲಿ ಎಲ್ಲದಕ್ಕಿಂತಲೂ ಅಧಿಕವಾದಂತಹ ತಾಕತ್ತಿದೆ ಅಥವಾ ಶಕ್ತಿ ಇದೆ. ಅದು ಯಾವುದು ಮತ್ತು ಹೇಗೆ? ಅದಕ್ಕೋಸ್ಕರ तुम्हारा यह ब्राह्मण धर्म ऐसा है जो सारे विश्व की श्री सद्गति ಶ್ರೀಮತ್ ಪರ್ ಕರ್ ದೇತೆ ಹೈ. ನಿಮ್ಮ ಈ ಬ್ರಾಹ್ಮಣ ಧರ್ಮ ಹೇಗಿದೆ ಅಂದರೆ ಇಡೀ ವಿಶ್ವದ ಸದ್ಗತಿಯನ್ನು ಶ್ರೀಮತದಂತೆ ಮಾಡುತ್ತೆ. तुम्हारा यह ब्राह्मण धर्म ऐसा है जो सारे विश्व की सद्गति श्रीमत पर कर देते हैं. ನಿಮ್ಮ ಈ ಬ್ರಾಹ್ಮಣ ಧರ್ಮ ಹೇಗಿದೆ ಅಂದರೆ ಅದು ಇಡೀ ವಿಶ್ವದ ಸದ್ಗತಿಯನ್ನು ಶ್ರೀಮತದಂತೆ ಮಾಡಿಬಿಡುತ್ತೆ. ಬ್ರಾಹ್ಮಣ ಹಿ ಸಾರೆ ವಿಶ್ವಕ್ಕೋ ಶಾಂತ ಬನಾ ದೇತೆ ಹೈ. ಬ್ರಾಹ್ಮಣರೇ ಇಡೀ ವಿಶ್ವವನ್ನು ಶಾಂತಗೊಳಿಸುತ್ತಾರೆ. ಬ್ರಾಹ್ಮಣ ಹಿ ಸಾರೆ ವಿಶ್ವಕ್ಕೋ ಶಾಂತ ಬನಾ ದೇತೆ ಹೈ. ಬ್ರಾಹ್ಮಣರೇ ಇಡೀ ವಿಶ್ವವನ್ನು ಶಾಂತಗೊಳಿಸುತ್ತಾರೆ. तुम ब्राह्मण कुलभूषण देवताओं से भी ऊंच हो. ನೀವು ಬ್ರಾಹ್ಮಣ ಕುಲಭೂಷಣರು ದೇವತೆಗಳಿಗಿಂತಲೂ ಶ್ರೇಷ್ಠರಾಗಿದ್ದೀರಿ. तुम ब्राह्मण कुलभूषण देवताओं से भी ऊंच हो. ನೀವು ಬ್ರಾಹ್ಮಣ ಕುಲಭೂಷಣರು ದೇವತೆಗಳಿಗಿಂತಲೂ ಶ್ರೇಷ್ಠರಾಗಿದ್ದೀರಿ. तुम्हें बाप द्वारा यह ताकत मिलती है. ನಿಮಗೆ ತಂದೆಯ ಮೂಲಕ ಈ ತಾಕತ್ ಸಿಗುತ್ತದೆ. ನಿಮಗೆ ತಂದೆಯ ಮೂಲಕ ಈ ತಾಕತ್ ಸಿಗುತ್ತದೆ. तुम ब्राह्मण बाप के मददगार बनते हो. तुम्हें ही सबसे बड़ी प्राइज मिलती है. ನೀವು ಬ್ರಾಹ್ಮಣರು ತಂದೆಗೆ ಸಹಯೋಗಿಗಳಾಗ್ತೀರಿ. ನೀವು ಬ್ರಾಹ್ಮಣರು ತಂದೆಗೆ ಸಹಯೋಗಿಗಳಾಗುತ್ತೀರಿ. ನಿಮಗೆ ಎಲ್ಲರಿಗಿಂತ ದೊಡ್ಡ ಬಹುಮಾನ ಸಿಗತ್ತೆ ಅಥವಾ ದೊಡ್ಡ ಪ್ರಶಸ್ತಿ ಸಿಗತ್ತೆ. तुम्हें ही सबसे बड़ी प्राइज मिलती है. ನಿಮಗೆ ಎಲ್ಲರಿಗಿಂತ ದೊಡ್ಡದಾದಂತಹ ಪ್ರಶಸ್ತಿ ಸಿಗುತ್ತದೆ ಅಥವಾ ಬಹುಮಾನ ಸಿಗತ್ತೆ. तुम ब्रह्मांड के भी मालिक और विश्व के भी मालिक बनते हो. ನೀವು ಬ್ರಹ್ಮಾಂಡಕ್ಕೂ ಮಾಲೀಕರು ಮತ್ತು ವಿಶ್ವಕ್ಕೂ ಸಹ ನೀವೇ ಮಾಲೀಕರು ಆಗುತ್ತೀರಿ. तुम ब्रह्मांड के भी मालिक और विश्व के भी मालिक बनते हो. ಎಲ್ಲದಕ್ಕಿಂತ ಅತಿ ದೊಡ್ಡ ಪ್ರೈಸ್ ಯಾವುದು? ಬ್ರಹ್ಮಾಂಡಕ್ಕೂ ಮಾಲೀಕರು, ವಿಶ್ವಕ್ಕೂ ಸಹ ಮಾಲೀಕರು ಆಗಿಬಿಡ್ತಾರೆ. ओम शांति. मीठे मीठे रूहानी सिकलधे बच्चों प्रति रूहानी बाप बैठ समझाते हैं. रूहानी बच्चे जानते हैं रूहानी बाप एक ही बार हर 5000 वर्ष के बाद आते हैं जरूर. ಅತಿ ಮಧುರರಾದಂತಹ ಆತ್ಮೀಯ ಅಗಲಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿಯಾಗಿ ಆತ್ಮೀಯ ತಂದೆ ಕುರಿತು ತಿಳಿಸ್ಕೊಡ್ತಿದ್ದಾರೆ. ಆತ್ಮೀಯ ಮಕ್ಕಳಿಗೆ ಗೊತ್ತಿದೆ ಆತ್ಮೀಯ ತಂದೆಯು ಕೇವಲ ಒಂದು ಬಾರಿ ಮಾತ್ರವೇ 5000 ವರ್ಷಗಳ ಬಳಿಕ ಅವಶ್ಯಕವಾಗಿ ಬರ್ತಾರೆ. ಖಂಡಿತ ಅವರು ಬಂದೇ ಬರ್ತಾರೆ. ಕಲ್ಪ ನಾಮ್ ರಖ್ ದಿಯಾ ಹೈ जो कहना पड़ता है. इस ड्रामा की अथवा सृष्टि की आयु 5000 वर्ष है. यह बातें एक ही बाप बैठ समझाते हैं. ಕಲ್ಪ ಎನ್ನುವ ಹೆಸರನ್ನು ಇಟ್ಟಿದ್ದಾರೆ. ಅದರಿಂದ ಹೇಳಬೇಕಾಗಿ ಬರುತ್ತೆ. ಈ ಡ್ರಾಮಾದ ಅಥವಾ ಸೃಷ್ಟಿಯ ಆಯುಷ್ಯ ಕೇವಲ 5000 ವರ್ಷಗಳಿದೆ. ಈ ಮಾತುಗಳನ್ನು ಸಹ ಒಬ್ಬ ತಂದೆ ಕುರಿತು ತಿಳಿಸ್ಕೊಡ್ತಿದ್ದಾರೆ. यह कभी भी कोई मनुष्य के मुख से नहीं सुन सकते हैं. ಈ ಮಾತುಗಳನ್ನು ಎಂದಿಗೂ ಯಾವುದೇ ಮನುಷ್ಯರ ಮುಖದಿಂದ ಕೇಳಲಿಕ್ಕೆ ಸಾಧ್ಯತೆ ಇಲ್ಲ. तुम रूहानी बच्चे बैठे हो. ನೀವೆಲ್ಲ ಯಾರು ಕುಳಿತಿರೋರು ಅಂತಾರೆ ಬಾಬರು? ಆತ್ಮೀಯ ಮಕ್ಕಳು ಕುಳಿತಿದ್ದೀರಿ. तुम जानते हो बरोबर हम सभी आत्माओं का बाप वह एक है.
ನೀವು ತಿಳ್ಕೊಂಡಿದ್ದೀರಿ, ನಮ್ಮೆಲ್ಲರಿಗೂ, ನಾವೆಲ್ಲ ಆತ್ಮರಿಗೆ ತಂದೆ ಒಬ್ಬರೇ ಆಗಿದ್ದಾರೆ. ಬಾಪ್ ಹಿ ಬಚ್ಚೋಂಕೋ ಬೈಟ್ ಅಪನಾ ಪರಿಚಯ ದೇತೆ ಹೇ. ತಂದೆಯೇ ಕುಳಿತು ತನ್ನ ಮಕ್ಕಳಿಗೆ ತನ್ನ ಪರಿಚಯವನ್ನು ಕೊಡ್ತಾರೆ. ಜೋ ಕೋಯಿ ಭಿ ಮನುಷ್ಯ ಮಾತ್ರ ನಹಿ ಜಾನ್ತೆ, ಕೋಯಿ ಕೋ ಪತಾ ನಹಿ ಗಾಡ್ ವ ಈಶ್ವರ್ ಕ್ಯಾ ವಸ್ತು ಹೇ. ಬೇರೆ ಯಾವುದೇ ಮನುಷ್ಯರಿಗೆ ಗೊತ್ತಿಲ್ಲ ಗಾಡ್ ಅಂತ ಹೇಳ್ತಾರೆ ಅಥವಾ ಈಶ್ವರ ಅಂದರೆ ಅದು ಏನು ವಸ್ತು ಗೊತ್ತಿಲ್ಲ. ಜಬ್ಕಿ ಉನ್ಕೋ ಗಾಡ್ ಫಾದರ್ ಬಾಪ್ ಕೇತೆ ಹೇ ತೋ ಬಹುತ್ ತೋ ಪ್ಯಾರ್ ಹೋನಾ ಚಾಹಿಯೇ. ಭಗವಂತನಿಗೆ ಗಾಡ್ ಫಾದರ್ ಅಂತ ಹೇಳ್ತಾರೆ, ತಂದೆ ಅಂತ ಹೇಳ್ತಾರೆ ಅಂದಮೇಲೆ ಬಹಳಷ್ಟು ಪ್ರೀತಿ ಇರಬೇಕು ತಾನೆ. ಬೇಹದ್ ಕಾ ಬಾಪ್ ಹೇ ತೋ ಜರೂರ್ ಉನ್ಸೆ ವರ್ಷಾ ಭಿ ಮಿಲ್ತಾ ಹೋಂಗಾ. ಅವರು ಪಾರಲೌಕಿಕ ತಂದೆ ಆಗಿದ್ದಾರೆ ಅಂದಮೇಲೆ ಅವರಿಂದ ಆಸ್ತಿಯೂ ಸಹ ಖಂಡಿತ ಸಿಗಬೇಕು. ಅಂಗ್ರೇಜಿ ಮೇ ಅಕ್ಷರ್ ಅಚ್ಚಾ ಕೇತೆ ಹೇ ಹೆವೆನ್ಲಿ ಗಾಡ್ ಫಾದರ್. ಆಂಗ್ಲ ಭಾಷೆಯಲ್ಲೂ ಕೂಡ ತುಂಬ ಒಳ್ಳೆಯ ಅಕ್ಷರ ಇದೆ. ಏನಂತ? ಹೆವೆನ್ಲಿ ಗಾಡ್ ಫಾದರ್ ಅಂತೇಳಿ, ಸ್ವರ್ಗದ ರಚಯಿತ ತಂದೆ ಅಂತ ಹೇಳ್ತಾರೆ. ಇಂಗ್ಲೀಷ್ ವರ್ಡ್ ಚೆನ್ನಾಗಿದೆ. ಹೆವೆನ್ ಕಹಾ ಜಾತಾ ಹೇ ನಯಿ ದುನಿಯಾ ಕೋ ಔರ್ ಹೆಲ್ ಕಹಾ ಜಾತಾ ಹೇ ಪುರಾನಿ ದುನಿಯಾ ಕೋ. ಪರಂತು ಬಾಬರು ಹೇಳ್ತಾರೆ, ಸ್ವರ್ಗ ಅಥವಾ ಹೆವೆನ್ ಅಂತ ಹೇಳುವಂಥದ್ದು ಹೊಸ ಪ್ರಪಂಚಕ್ಕೆ, ಹೆಲ್ ಅನ್ನುವಂಥದ್ದು ಅಥವಾ ನರಕ ಅಂತ ಹೇಳುವಂಥದ್ದು ಹಳೆಯ ಪ್ರಪಂಚಕ್ಕೆ. ಆದರೆ ಸ್ವರ್ಗಕ್ಕೆ ಕೊಯಿ ಜಾನ್ತೆ ನಹಿ. ಹೆವೆನ್ ಅಂತ ಹೇಳಿದ್ರು ಕೂಡ ಸ್ವರ್ಗ ಏನು ಯಾರಿಗೂ ಗೊತ್ತೇ ಇಲ್ಲ ಅಂತಾರೆ ಬಾಬರು. ಸನ್ಯಾಸಿ ತೋ ಮಾನ್ತೆ ಹಿ ನಹಿ, ವಹ ಕಭಿ ಐಸೆ ನಹಿ ಕಹೆಂಗೆ ಕಿ ಬಾಪ್ ಸ್ವರ್ಗ ಕಾ ರಚಯಿತಾ ಹೇ. ಸನ್ಯಾಸಿಗಳಂತೂ ಒಪ್ಪೋದೇ ಇಲ್ಲ, ಸ್ವರ್ಗದ ಬಗ್ಗೆ ಅವರಿಗೆ ಗೊತ್ತೇ ಇಲ್ಲ. ಅವರೆಂದಿಗೂ ಕೂಡ ಹೇಳಲಿಕ್ಕೆ ಸಾಧ್ಯತೆಯೂ ಇಲ್ಲ ತಂದೆಯು ಸ್ವರ್ಗದ ರಚಯಿತನಾಗಿದ್ದಾರೆ ಅಂತೇಳಿ. ಹೆವೆನ್ಲಿ ಗಾಡ್ ಫಾದರ್ ಯಹ ಅಕ್ಷರ್ ಬಹುತ್ ಮೀಠಾ ಹೇ. और ಹೆವೆನ್ ಮಶೂರ್ ಭಿ ಹೇ. ಹೆವೆನ್ಲಿ ಗಾಡ್ ಫಾದರ್ ಅನ್ನುವಂಥ ಅಕ್ಷರ ಇದೆಯಲ್ಲ, ಇದು ಬಹಳಷ್ಟು ಸಿಹಿಯಾಗಿದೆ. ಈ ಒಂದು ಹೆವೆನ್ ಅಥವಾ ಸ್ವರ್ಗ ಅನ್ನುವಂಥದ್ದು ಕೂಡ ಬಹಳ ಪ್ರಸಿದ್ಧತೆಯನ್ನು ಹೊಂದಿದೆ. ತುಂಬ ಚೊಂಕಿ ಬುದ್ಧಿ ಮೇ ಹೆವೆನ್ ಔರ್ ಹೆಲ್ ಕಾ ಸಾರಾ ಸೃಷ್ಟಿ ಚಕ್ರ के आदि मध्य अंत का बुद्धि में फिरता है. जो जो सर्विसेबल है सभी तो एक सर्विसेबल नहीं बनते. ಬಾಬರು ಹೇಳ್ತಾರೆ, ನೀವು ಮಕ್ಕಳ ಬುದ್ಧಿಯಲ್ಲಿ ಸ್ವರ್ಗ ಮತ್ತು ನರಕ, ಇಡೀ ಚಕ್ರ, ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯ ನಿಮ್ಮ ಬುದ್ಧಿನಲ್ಲಿ ತಿರುಗುತ್ತಾ ಇರುತ್ತೆ. ಯಾರ್ಯಾರು ಸರ್ವಿಸೇಬಲ್ ಆಗಿದ್ದಾರೆ ಆ ಮಕ್ಕಳ ಬುದ್ಧಿನಲ್ಲಿ ಇದೆಲ್ಲ ಸೃಷ್ಟಿಚಕ್ರ ತಿರುಗುತ್ತಾ ಇರುತ್ತೆ. ಆದರೆ ಎಲ್ಲರೂ ಏಕರಸವಾಗಿ ಸರ್ವಿಸೇಬಲ್ ಇರೋದಿಲ್ಲ ಅಂತಾರೆ ಬಾಬರು, ಒಂದೇ ಪ್ರಕಾರ ಇರೋದಿಲ್ಲ. ತುಮ್ ಅಪ್ನಿ ರಾಜಧಾನಿ ಸ್ಥಾಪನೆ ಕರ್ ರಹೆ ಹೋ ಫಿರ್ಸೆ. ಬಾಬರು ಹೇಳ್ತಾರೆ, ಪುನಃ ನೀವೀಗೇನು ಮಾಡ್ತಿದ್ದೀರಿ? ನಿಮ್ಮದೇ ಆದ ರಾಜಧಾನಿಯನ್ನು ಸ್ಥಾಪನೆ ಮಾಡ್ತಾ ಇದ್ದೀರಿ. ತುಮ್ ಕಹೆಂಗೆ ಹಮ್ ರೂಹಾನಿ ಬಚ್ಚೆ ಬಾಪ್ ಕಿ ಶ್ರೇಷ್ಠತೆ ಶ್ರೇಷ್ಠ ಮತ್ ಪರ್ ಚಲ್ ರಹೆ ಹೇ. ನೀವು ಹೇಳ್ತೀರಿ, ನಾವು ಆತ್ಮೀಯ ಮಕ್ಕಳು ತಂದೆಯ ಅತ್ಯಂತ ಶ್ರೇಷ್ಠವಾದಂತಹ ಮತದಂತೆ ನಡ್ಕೊಳ್ತಾ ಇದ್ದೇವೆ. ಊಂಚತೆ ಊಂಚ ಬಾಪ್ ಕಿ ಹಿ ಶ್ರೀಮತ್ ಹೇ. ಸರ್ವಶ್ರೇಷ್ಠನಾದಂತಹ ತಂದೆಯದೇ ಮತವಾಗಿದೆ ಶ್ರೀಮತ. ಶ್ರೀಮದ್ ಭಗವದ್ಗೀತಾ ಭಿ ಗಾಯಿ ಹುಯಿ ಹೇ. ಶ್ರೀಮದ್ ಭಗವದ್ಗೀತೆ ಅಂತಲೂ ಕೂಡ ಗಾಯನ ಮಾಡಲಾಗಿದೆ. ಕುಮಾರಣ್ಣ, ये है पहले नंबर का शास्त्र. ಬಾಬರು ಹೇಳ್ತಾರೆ, ಶ್ರೀಮದ್ ಭಗವದ್ಗೀತೆಯ ಗಾಯನನೂ ಕೂಡ ಇದೆ. ಇದು ಮೊದಲ ನಂಬರ್ 1ನ ಶಾಸ್ತ್ರವಾಗಿದೆ. ಬಾಪ್ ಕಾ ನಾಮ್ ಸುನ್ನೆ ಸೇ ಹಿ ಜೆಟ್ ವರ್ಷ ಯಾದ್ ಆ ಜಾತಾ ಹೇ. ತಂದೆ ಅಂತ ಹೆಸರು ಕೇಳ್ತಾ ಇದ್ದ ಹಾಗೆ ತಕ್ಷಣ ಏನು ಬರುತ್ತೆ? ಆಸ್ತಿಯ ನೆನಪು ಬಂದ್ಬಿಡತ್ತೆ. यह दुनिया में कोई भी नहीं जानते कि ಗಾಡ್ ಫಾದರ್ ಸೆ ಕ್ಯಾ ಮಿಲ್ತಾ ಹೇ. ಬಾಬರು ಹೇಳ್ತಾರೆ, ಭಗವಂತ ತಂದೆಯಿಂದ ಏನು ಸಿಗುತ್ತೆ ಅಂತೇಳಿ ಪ್ರಪಂಚದಲ್ಲಿ ಯಾರಿಗೂ ಸಹ ಗೊತ್ತಿಲ್ಲ.
अक्षर कहते हैं प्राचीन योग, परंतु समझते नहीं कि ಪ್ರಾಚೀನ ಯೋಗ ಕಿಸನೆ ಸಿಖಾಯ. ಅಕ್ಷರ ಹೇಳ್ತಾರೆ, ಪ್ರಾಚೀನ ಯೋಗ ಅಂತ ಎಲ್ಲರೂ ಹೇಳ್ತಾರೆ, ಸಾಕಷ್ಟು ಭಾಷಣಗಳಲ್ಲೂ ಹೇಳ್ಕೊಳ್ತಿರ್ತಾರೆ. ಆದರೆ ಪ್ರಾಚೀನ ಯೋಗವನ್ನು ಯಾರು ಕಲಿಸಿದ್ರು ಇದು ಯಾರಿಗೂ ಕೂಡ ಗೊತ್ತಿಲ್ಲ. वे तो कृष्ण ही कहेंगे क्योंकि गीता में कृष्ण का नाम डाल दिया है. ಅವ್ರು ಹೇಳೋದೇನು, ಯಾರು ಪ್ರಾಚೀನ ಯೋಗ ಕಲಿಸಿದ್ರು ಅಂದರೆ ಕೃಷ್ಣ ಅಂತಲೇ ಹೇಳ್ತಾರೆ. ಏಕೆಂದರೆ ಗೀತೆಯಲ್ಲಿ ಹೆಸರು ಬಂದ್ಬಿಟ್ಟಿದೆ ಕೃಷ್ಣನದು. ಅಭಿ ತುಮ್ ಸಮಜ್ತೆ ಹೋ ಬಾಪ್ ನೆ ಹಿ ರಾಜ್ಯ ಸಿಖಾಯ ಜಿಸ್ಸೆ ಸಬ್ ಮುಕ್ತಿ ಜೀವನ್ ಮುಕ್ತಿ ಕೋ ಪಾತೆ ಹೈ. ಈಗ ನೀವು ತಿಳ್ಕೊಂಡಿದ್ದೀರಿ, ತಂದೆಯೇ ಬಂದು ರಾಜಯೋಗವನ್ನು ಕಲಿಸಿದ್ರು, ಇದರಿಂದಲೇ ಎಲ್ಲರೂ ಕೂಡ ಮುಕ್ತಿ ಜೀವನ್ ಮುಕ್ತಿಯನ್ನು ಪಡೆಯುತ್ತಾರೆ ಎಂದು. ಯಹ ಭಿ ಸಮಜ್ತೆ ಹೋ ಕಿ ಭಾರತ್ ಮೇ ಹಿ ಶಿವ ಬಾಬಾ ಆಯಾ ಥಾ. ಇದು ಸಹ ನಿಮಗೆ ಗೊತ್ತಿದೆ. ಏನು ಗೊತ್ತಿದೆ ಅಂತಾರೆ, ಭಾರತದಲ್ಲಿಯೇ ಶಿವಬಾಬರು ಬಂದಿದ್ದರು. ಉನ್ಕಿ ಜಯಂತಿ ಭಿ ಮನಾತೆ ಹೈ, ಪರಂತು ಗೀತಾ ಮೇ ನಾಮ್ ಗುಮ್ ಹೋನೆ ಸೆ ಮಹಿಮಾ ಭಿ ಗುಮ್ ಹೋ ಗಯಿ ಹೈ. ಅವರ ಜಯಂತಿಯನ್ನು ಕೂಡ ಇಲ್ಲಿ ಆಚರಿಸ್ತಾರೆ ಭಾರತದಲ್ಲಿ. ಆದರೆ ಗೀತೆಯಲ್ಲಿ ಹೆಸರನ್ನು, ಶಿವಬಾಬರ ಹೆಸರನ್ನು ಮರೆ ಮಾಡಿರೋದ್ರಿಂದ ಮಹಿಮೆನೂ ಕೂಡ ಮರೆಯಾಗೋಗ್ಬಿಟ್ಟಿದೆ. जिससे सारी दुनिया को सुख शांति मिलती है उस बाप को भूल गए हैं. ಯಾವ ತಂದೆ ಪರಮಾತ್ಮ ಶಿವಬಾಬರಿಂದ ಇಡೀ ಜಗತ್ತಿಗೆ ಸುಖ ಶಾಂತಿ ಸಿಗುತ್ತೆ, ಅಂತಹ ತಂದೆಯನ್ನೇ ಮರೆತು ಬಿಟ್ಟಿದ್ದಾರೆ. ಇನ್ಕೋ ಹಿ ಕಹಾ ಜಾತಾ ಹೈ ಏಕಜ್ ಭೂಲ್ ಕಾ ನಾಟಕ. ಇದಕ್ಕೇನೆ ಹೇಳಲಾಗತ್ತೆ ಏಕಮಾತ್ರ ತಪ್ಪಿನ ನಾಟಕ ಅಂಥೇಳಿ. ಇದು ಏಕಮಾತ್ರ ತಪ್ಪು ಮಾಡಿರುವಂಥದ್ದು. ಬಡೇ ತೇ ಬಡಿ ಭೂಲ್ ಯೇ ಹೈ ಜೋ ಬಾಪ್ ಕೋ ನಹಿ ಜಾನ್ತೆ. ಅತಿ ದೊಡ್ಡದಾದಂತಹ ತಪ್ಪು ಅಂದರೆ ಇದೆ. ಯಾವುದು? ತಂದೆಯನ್ನು ಮರೆತಿರುವಂಥದ್ದು, ತಿಳ್ಕೊಳ್ಳದೆ ಇರುವಂಥದ್ದು. ಕಭಿ कहते वह नाम रूप से न्यारा है, फिर कहते कच्च मच्च अवतार है, टिक्कर भीतर में है, भूल में भूल होती जाती है. ಬಾಬರು ಹೇಳ್ತಾರೆ, ಮನುಷ್ಯಾತ್ಮರು ಕೆಲವು ಬಾರಿ ಹೇಳ್ತಾರೆ ಪರಮಾತ್ಮ ನಾಮರೂಪದಿಂದಲೇ ಭಿನ್ನ, ನಾಮನೂ ಇಲ್ಲ ರೂಪನೂ ಇಲ್ಲ, ಏನಿಲ್ಲ ಅವನಿಗೆ. ಇನ್ನೊಂದು ಕಡೆ ಏನು ಹೇಳ್ತಾರೆ, ಅವನು ಪರಮಾತ್ಮ ಎಲ್ಲ ಪ್ರಾಣಿ ಪಕ್ಷಿಗಳಲ್ಲಿದ್ದಾನೆ, ಮೀನು ಮೊಸಳೆ ಹಾವು ನಾಯಿ ನರಿ ಬೆಕ್ಕು ಎಲ್ಲದರಲ್ಲೂ ಇದ್ದಾನೆ. ಅದರ ಜೊತೆಯಲ್ಲಿ ಕಲ್ಲು ಮಣ್ಣಿನಲ್ಲೂ ಕೂಡ ಇದ್ದಾನೆ. ಒಂದು ಕಡೆ ನಾಮರೂಪವೇ ಇಲ್ಲ ಅಂತ ಹೇಳಿದ್ಮೇಲೆ ಇನ್ನೊಂದು ಕಡೆ ಎಲ್ಲದಕ್ಕೂ ಹೆಸರಿದೆ ಅಲ್ವಾ. ಕಲ್ಲು ಮಣ್ಣು ಹೆಸರು ಬಂತು ತಾನೆ, ಪ್ರಾಣಿ ಪಕ್ಷಿಗಳದೆಲ್ಲ ಹೆಸರಿದೆ ಅಲ್ವಾ. ಅದರಿಂದ ಬಾಬರು ಹೇಳ್ತಾರೆ ತಪ್ಪಿನ ಮೇಲೆ ತಪ್ಪು ಮಾಡ್ತಾ ಹೋಗಿದ್ದಾರೆ. ಸಿಡಿ ನೀಚೆ ಉತರ್ತೆ ಜಾತೆ ಹೈ. ತಪ್ಪು ಮಾಡ್ತಾನೆ ಇರೋದ್ರಿಂದ ಕೆಳಗಡೆ ಇಳಿತಾನೆ ಬಂದಿದ್ದಾರೆ. ಕಲಾ ಕಮ್ ಹೋತಿ ಜಾತಿ ಹೈ ತಮೋ ಪ್ರಧಾನ್ ಬಂತೆ ಜಾತೆ ಹೈ. ಆತ್ಮದಲ್ಲಿರುವಂಥ ಕಳೆಗಳು ಕಡಿಮೆ ಆಗ್ತಾ ಹೋಗುತ್ತೆ, ಆತ್ಮ ತಮೋ ಪ್ರಧಾನ ಆಗ್ತಾ ಹೋಗ್ತಾರೆ. ड्रामा के प्लान अनुसार जो बाप स्वर्ग का रचयिता है, जिसने भारत को स्वर्ग का मालिक बनाया, उनको टिक्कर भीतर में कह देते हैं. ಡ್ರಾಮಾ ಪ್ಲಾನಿಗೆ ಅನುಸಾರವಾಗಿ ಯಾವ ತಂದೆ ಸ್ವರ್ಗದ ರಚಯಿತನಾಗಿದ್ದಾರೆ, ಭಾರತವನ್ನು ಸ್ವರ್ಗದ ಮಾಲೀಕ ಮಾಡ್ತಾರೆ, ಅಂತಹ ತಂದೆಯನ್ನು ಕಲ್ಲು ಮಣ್ಣಿನಲ್ಲಿ ಇದ್ದಾನೆ ಅಂತ ಹೇಳಿಬಿಟ್ಟಿದ್ದಾರೆ. ಅಭಿ ಬಾಪ್ ಸಮझाते हैं तुम सीढ़ी कैसे उतरते आए हो. ಈಗ ತಂದೆ ತಿಳಿಸ್ಕೊಡ್ತಿದ್ರೆ ನೀವು ಹೇಗೆ ಏಣಿಯನ್ನು ಇಳಿತಾ ಬಂದಿದ್ದೀರಿ ಅಂಥೇಳಿ. ಕುಚ್ ಬಿ ಕಿಸ್ಕೋ ಪತಾ ನಹಿ. ಹೇಗೆ ಇಳಿದು ಬಂದ್ವಿ ಅಂದರೆ ಯಾರಿಗಾದ್ರೂ ಗೊತ್ತಿದೆಯಾ? ನಾವು ಮಕ್ಕಳಿಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಜಗತ್ತಿನಲ್ಲಿ ಗೊತ್ತಿಲ್ಲ. ಡ್ರಾಮಾ ಕ್ಯಾ ಹೇ ಪೂಚ್ತೆ ರಹತೆ ಹೇ. ಡ್ರಾಮಾ ಅಂದರೆ ಏನು ಕೇಳ್ತಾ ಇರ್ತಾರೆ. ಯಹ ದುನಿಯಾ ಕಬ್ ಸೆ ಬನಿ ಹೈ, ನಯಿ ಸೃಷ್ಟಿ ಕಬ್ ಥಿ ತೋ ಕಹ ದೇಂಗೆ ಲಾಖೋ ವರ್ಷ ಆಗೆ. ಈ ಪ್ರಪಂಚ ಎಂದಿನಿಂದ ಮಾಡಲ್ಪಟ್ಟಿದೆ, ಹೊಸ ಸೃಷ್ಟಿ ಯಾವಾಗಿತ್ತು ಅಂದರೆ ಲಕ್ಷಾಂತರ ವರ್ಷಗಳ ಮೊದಲು ಇತ್ತು ಅಂತ ಹೇಳ್ತಾರೆ. समझते हैं पुरानी दुनिया में तो अभी बहुत वर्ष पड़े हैं, इसको अज्ञान अंधियारा कहा जाता है.
ಮನುಷ್ಯರೇನು ತಿಳ್ಕೊಳ್ತಾರೆ ಅಂದರೆ ಹಳೆಯ ಪ್ರಪಂಚಕ್ಕೆ ಇನ್ನು ಬಹಳಷ್ಟು ವರ್ಷಗಳಿದೆ. ಖಾಸಾಗಿ ಹೇಳ್ತಾರೆ ಇನ್ನು 40,000 ವರ್ಷಗಳಿದೆ ಈ ಕಲಿಯುಗಕ್ಕೆ, ಕಲಿಯುಗ ಪ್ರಥಮ ಪಾದದಲ್ಲಿದೆ ಅಂತೆಲ್ಲ ಹೇಳಿಬಿಡ್ತಾರೆ. ಅದರಿಂದ ಬಾಬರ್ ಹೇಳ್ತಾರೆ ಇದಕ್ಕೆ ಅಜ್ಞಾನ ಅಂಧಕಾರ ಅಂತ ಹೇಳಲಾಗತ್ತೆ. ಗಾಯನ್ ಬಿ ಹೇ ಜ್ಞಾನ ಅಂಜನ್ ಸದ್ಗುರು ದಿಯಾ ಅಜ್ಞಾನ ಅಂಧೇರ್ ವಿನಾಶ್. ಗಾಯನೂ ಕೂಡ ಮಾಡಲಾಗಿದೆ. ಜ್ಞಾನದ ಅಂಜನವನ್ನು ಸದ್ಗುರು ಕೊಟ್ಟಾಗ ಅಜ್ಞಾನ ಅಂಧಕಾರಗಳು ದೂರವಾಯಿತು ಅಂತ ಅಥವಾ ವಿನಾಶವಾಯಿತು ಅಂತ ಹೇಳ್ತಾರೆ. ತುಮ್ ಸಮಜ್ತೆ ಹೋ ರಚಯಿತ ಬಾಪ ಜರೂರ್ ಸ್ವರ್ಗ ಹಿ ರಚೆಂಗೆ. ನಿಮಗೆ ಗೊತ್ತಿದೆ, ನಿಮ್ಗೆ ಅರ್ಥ ಆಗೋಗ್ಬಿಟ್ಟಿದೆ ಏನಂತ. ರಚಯಿತನಾದಂತಹ ತಂದೆ ಖಂಡಿತವಾಗಿಯೂ ಏನನ್ನು ರಚಿಸ್ತಾರೆ? ಸ್ವರ್ಗವನ್ನೇ ರಚನೆ ಮಾಡ್ತಾರೆ. ಬಾಪ್ ಹಿ ಆಕರ್ ನರಕಕ್ಕೋ ಸ್ವರ್ಗ ಬನಾತೆ ಹೇ. ತಂದೆಯೇ ಬಂದು ನರಕವನ್ನು ಸ್ವರ್ಗವನ್ನಾಗಿ ಮಾಡ್ತಾರೆ. रचयिता बाप ही आकर सृष्टि के आदि मध्य अंत का ज्ञान सुनाते हैं, आते भी है अंत में. ರಚಯಿತನಾದಂತಹ ತಂದೆಯೇ ಬಂದು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸ್ಕೊಡ್ತಾರೆ. ಅವರು ಬರೋದು ಸಹ ಅಂತ್ಯದಲ್ಲಿ. ಟೈಮ್ ತೋ ಲಗ್ತಾ ಹೇ ನಾ. यह भी बच्चों को समझाया है ज्ञान में इतना समय नहीं लगता है जितना याद की यात्रा में लगता है. ಕೊನೆಯಲ್ಲಿ ಬರ್ತಾರೆ ಅಂದಮೇಲೆ ಸಮಯ ಹಿಡಿಸುತ್ತೆ ತಾನೆ. ಅಂದಮೇಲೆ ಇದನ್ನೂ ಕೂಡ ಮಕ್ಕಳಿಗೆ ತಿಳಿಸ್ಕೊಡ್ಲಾಗಿದೆ. ಜ್ಞಾನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸಮಯ ಹಿಡಿಸೋದಿಲ್ಲ, 1 ಸೆಕೆಂಡ್ ಸಾಕಲ್ಲ. ಆದರೆ ನೆನಪಿನ ಯಾತ್ರೆಯಲ್ಲಿ ಸಮಯ ಹಿಡಿಸುತ್ತೆ. 84 जन्मों की कहानी तो जैसे एक कहानी है. आज से 5000 वर्ष पहले किन्हों का राज्य था, वह राज्य कहाँ गया. ಬಾಬರ್ ಹೇಳ್ತಾರೆ 84 ಜನ್ಮಗಳ ಕಥೆಯಂತೂ ಒಂದು ಕಥೆ ಇದ್ದ ಹಾಗೆ. ಹೇಗೆ ಇಂದಿಗೆ 5000 ವರ್ಷಗಳ ಮೊದಲು ಇಂಥವರ ರಾಜ್ಯವಿತ್ತು, ಈಗ ಆ ರಾಜ್ಯ ಎಲ್ಲೋಯ್ತು ಅಂದರೆ ಅದೆಲ್ಲ ಒಂದು ಕಥೆಯ ರೂಪದಲ್ಲಿ ಹೇಳ್ಬೋದು ತಾನೆ. ತುಮ್ ಬಚ್ಚೋಂಕು ಅವ ಸಾರಿ ನಾಲೆಜ್ ಹೇ. ಈಗ ನಿಮ್ಮ ಮಕ್ಕಳಿಗೆ ಇಡೀ ಜ್ಞಾನವಿದೆ. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ, ತಂದೆ ಯಾವಾಗ ಬಂದರು, ಏನು ಮಾಡಿದ್ರು, ಹೇಗೆ ಶಿವಜಯಂತಿ ಆಚರಣೆ ಮಾಡಲಾಗುತ್ತೆ, ಹೇಗೆ ಇಳಿದ್ವಿ ನಾವೆಲ್ಲರೂ ಕೂಡ, ಈ ಪೂರ್ಣ ಜ್ಞಾನ ಇದೆ. ತುಮ್ ಹೋ ಕಿತನೆ ಸಾಧಾರಣ ಅಜಾಮಿಲ್ ಜೈಸೆ ಪಾಪಿ ಅಹಿಲ್ಯಾಯೆ ಕುಬ್ಛಾಯೆ ಬಿಲನಿಯಾ ಉನ್ಕೋ ಕಿತನಾ ಊಂಚ್ ಬನಾತೆ ಹೇ. ಬಾಬರ್ ಹೇಳ್ತಾರೆ ನೀವು ಮಕ್ಕಳು ಎಷ್ಟು ಸಾಧಾರಣವಾಗಿದ್ದೀರಿ. ಅಜಮಿಳನಂತಹ ಪಾಪಿಗಳು, ಅಹಲ್ಯರು, ಕುಬ್ಜೆಯರು, ಬಿಲನಿಯರು ಅವರೆಲ್ಲರಿಗೂ ಕೂಡ ನೀವು ಅತ್ಯಂತ ಶ್ರೇಷ್ಠರನ್ನಾಗಿ ಮಾಡ್ತೀರಿ. ಪಾಪ್ ಸಮझाते हैं तुम कैसे क्या बन गए हो. ಸಾಧಾರಣವಾಗಿದ್ದಂಥ ನೀವು ಮಕ್ಕಳು ಹೇಗಿದ್ದವ್ರು ಹೇಗಾಗ್ಬಿಡ್ತೀರಿ, ಏನಾಗೋಗ್ಬಿಡ್ತೀರಿ. ಬಾಪ್ ಆಕರ್ ಸಮझाते हैं पुरानी दुनिया का अब हाल देखो क्या है. ತಂದೆ ಬಂದು ತಿಳಿಸ್ಕೊಡ್ತಿದ್ದಾರೆ ಹಳೆಯ ಪ್ರಪಂಚದ ಸ್ಥಿತಿಗತಿ ನೋಡಿ ಮಕ್ಕಳೇ ಏನಾಗೋಗ್ಬಿಟ್ಟಿದೆ. ಮನುಷ್ಯ ಕುಚ್ ಭಿ ನಹಿ ಜಾನ್ತಿ ಕಿ ಸೃಷ್ಟಿ ಕಾ ಚಕ್ರ ಕೈಸೆ ಫಿರ್ತಾ ಹೇ. ಮನುಷ್ಯರಿಗಂತೂ ಏನೂ ಗೊತ್ತಿಲ್ಲ ಈ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತೆ ಅಂಥೇಳಿ. ಬಾಪ್ ಕೇತೆ ಹೇ ತುಮ್ ಅಪ್ನಿ ದಿಲ್ ಪರ್ ಹಾತ್ ರಖ್ ಕರ್ ಪೂಛೋ ಆಗೇ ಹೇ ಕುಚ್ ಜಾನ್ತೆ ಥೇ. ಈಗ ತಂದೆ ಹೇಳ್ತಿದ್ದಾರೆ ನೀವು ನಿಮ್ಮ ಹೃದಯದ ಮೇಲೆ ಕೈ ಇಟ್ಕೊಂಡು ಕೇಳ್ಕೊಳ್ಳಿ. ಏನಂತ? ಇದೆಲ್ಲ ತಂದೆ ನಮಗೇನು ತಿಳಿಸ್ಕೊಡ್ತಿದ್ದಾರಲ್ಲ, ಇದೆಲ್ಲ ನಮಗೆ ಮೊದಲು ಗೊತ್ತಿತ್ತಾ, ನಾನು ತಿಳ್ಕೊಂಡಿದ್ನಾ, ಇದೆಲ್ಲ ಜ್ಞಾನ ತಿಳುವಳಿಕೆ ನನಗಿತ್ತಾ, ಕೇಳ್ಕೊಳ್ಳಿ ಮಕ್ಕಳೇ ಅಂತಾರೆ ಬಾಬು. ಏನು ಸಿಗುತ್ತೆ ಉತ್ತರ? ಹೃದಯಾಂತಳದಿಂದ ಏನು ಸಿಗತ್ತೆ? ಏನು ಗೊತ್ತಿರಲಿಲ್ಲ ನಮಗೆ. ಅಭಿ ಜಾನ್ತೆ ಹೋ ಬಾಬಾ ಫಿರ್ ಸೆ ಆಕರ್ ಹಮ್ಕೋ ವಿಶ್ವ ಕಿ ಬಾದಶಾಹಿ ದೇತೆ ಹೇ. ಈಗ ನೀವು ತಿಳ್ಕೊಂಡಿದ್ದೀರಿ ತಂದೆ ಬಂದು ನಮಗೆ ಇಡೀ ವಿಶ್ವದ ರಾಜ್ಯ ಭಾಗ್ಯವನ್ನೇ ಕೊಡ್ತಾರೆ. ಕೋಯಿ ಕಿ ಬುದ್ಧಿ ಮೇ ನಹಿ ಆಯೇಗಾ ಕಿ ವಿಶ್ವ ಕಿ ಬಾದಶಾಹಿ ಕ್ಯಾ ಹೋತಿ ಹೈ. ಇದರ ಬಗ್ಗೆಯೂ ಸಹ ಯಾರ ಬುದ್ಧಿನಲ್ಲೂ ಬರೋದಿಲ್ಲ. ವಿಶ್ವದ ರಾಜ್ಯ ಭಾಗ್ಯ ಅಂದರೆ ಏನು, ಯಾರು ಕೊಡ್ತಾರೆ, ಯಾವಾಗ ಸಿಗುತ್ತೆ, ಯಾರಿಗೆ ಸಿಗುತ್ತೆ, ಇದು ಯಾರಿಗೂ ಕೂಡ ಏನೂ ಗೊತ್ತಿಲ್ಲ ಅಂತಾರೆ ಬಾಬರು. ವಿಶ್ವ ಮಾನ ಸಾರಿ ದುನಿಯಾ. ವಿಶ್ವ ಅಂದರೆ ಏನಂತೆ ಬಾಬು ನೋಡಿ ಅದನ್ನು ನಮಗೆ ಹೇಳ್ಕೊಡ್ತಿದ್ದಾರೆ. ಇಡೀ ಪ್ರಪಂಚಕ್ಕೆ ವಿಶ್ವ ಅಂತ ಹೇಳಲಾಗತ್ತೆ.
तुम जानते हो बाप हमको ऐसा राज्य देते हैं जो हमसे आधा कल्प तक कोई छीन नहीं सकते. ನಿಮಗೆ ಗೊತ್ತಿದೆ, ತಂದೆ ಬಂದು ನಮಗೆ ಅಂತಹ ರಾಜ್ಯವನ್ನು ಕೊಡ್ತಾರೆ. ಎಂತಹ ರಾಜ್ಯ ಹೇಗೆ ಕೊಡ್ತಾರೆ ನಮಗೆ ಅಂದರೆ, ನಮಗೆ ಅರ್ಧ ಕಲ್ಪದ ತನಕ ನಮ್ಮಿಂದ ಯಾರೂ ಆ ರಾಜ್ಯವನ್ನು ಕಿತ್ಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ. ಅಂತಹ ರಾಜ್ಯವನ್ನು ಕೊಡ್ತಾರೆ. तो बच्चों को कितनी ಖುಷಿ ಹೋನಿ ಚಾಹಿಯೇ. ಅರ್ಧ ಕಲ್ಪ ತನಕ ನಮ್ಮ ರಾಜ್ಯ ಕೊಡ್ತಾರಲ್ಲ, ಅದನ್ನು ಯಾರೂ ನಮ್ಮನ್ನು ಕಿತ್ಕೊಳ್ಳಿಕ್ಕೆ ಆಗೋದಿಲ್ಲ. ಇದೆಲ್ಲ ಗೊತ್ತಾದ ಮೇಲೆ ಎಷ್ಟೊಂದು ಖುಷಿ ಇರಬೇಕು ತಾನೇ ಮಕ್ಕಳಿಗೆ. ಆ ಖುಷಿ ಕಾಣಿಸ್ತಾ ಇದೆಯಾ? ಎಲ್ಲರ ಮುಖದಲ್ಲೂ ಕಾಣಿಸ್ತಾ ಇದೆಯಾ? ಸ್ವಲ್ಪ ಹರ್ಷಿತ ಮುಖದಲ್ಲಾದರೂ ಇರಬೇಕಲ್ವ. ಇಂಥ ರಾಜ್ಯ ಬಾಬಾ ನಮಗೆ ಕೊಡ್ತಿದ್ದಾರೆ, ಯಾರು ನಮ್ಮಿಂದ ಕಿತ್ಕೊಳ್ಳಿಕ್ಕಾಗೋದಿಲ್ಲ ಅಲ್ವಾ. ಖುಷಿ ಇರಬೇಕು ಅಂತಾರೆ ಬಾಬರು. बाप से कितना बार राज्य लिया है, वह सत्य है, सत्य शिक्षक भी है. बाप सत्य है, सत्य शिक्षक भी है, सद्गुरु भी है. कब सुना ही नहीं. ತಂದೆಯಿಂದ ನಾವು ಅನೇಕ ಬಾರಿ ರಾಜ್ಯವನ್ನು ಪಡೆದಿದ್ದೇವೆ. ಆ ತಂದೆ ಸತ್ಯ ಆಗಿದ್ದಾರೆ, ಸತ್ಯ ಶಿಕ್ಷಕನೂ ಕೂಡ ಆಗಿದ್ದಾರೆ, ಸದ್ಗುರುನೂ ಕೂಡ ಅವರೇ ಆಗಿದ್ದಾರೆ. ಆದರೆ ಈ ಮಾತುಗಳನ್ನು ಎಲ್ಲಿಯೂ ಸಹ ಕೇಳಿರಲಿಲ್ಲ. ಅಭಿ ಅರ್ಥ ಸಹಿತ ತುಮ್ ಸಮಜ್ತೆ ಹೋ. ಈಗ ಅರ್ಥ ಸಹಿತವಾಗಿ ಇದೆಲ್ಲವನ್ನು ನೀವು ತಿಳ್ಕೊಂಡಿದ್ದೀರಿ. ಯಾವುದು ಅಂತಾರೆ ಅರ್ಥ ಸಹಿತ ಗೊತ್ತಿರೋದು ನಮಗೆ? ತಂದೆ ಸತ್ಯ, ಟೀಚರು ಸತ್ಯ, ಪರಮ ಶಿಕ್ಷಕ ಸತ್ಯ ಶಿಕ್ಷಕ, ಪರಮ ಪಿತ ಪರಮ ತಂದೆ ಸತ್ಯ ತಂದೆ, ಇದು ನಿಮಗೆ ಗೊತ್ತಿದೆ. ಸದ್ಗುರು, ಸತ್ಯ ಮಾರ್ಗದರ್ಶನ ಮಾಡುವಂಥ ಗುರು ನಮಗೆ ಸಿಕ್ಕಿದ್ದಾರೆ, ಪರಮ ಸದ್ಗುರು ಅವರೇ. ಎಂದಿಗೂ ಸಹ ಎಲ್ಲಿಯೂ ಕೇಳಿರಲಿಲ್ಲ. ಈಗ ನೀವು ಅರ್ಥ ಸಹಿತವಾಗಿ ತಿಳ್ಕೊಂಡಿದ್ದೀರಿ. ತುಮ್ ಬಚ್ಚೆ ಹೋ, ಬಾಪ್ ಕೋ ತೋ ಯಾದ್ ಕರ್ ಸಕ್ತೆ ಹೋ. ನೀವಂತೂ ಮಕ್ಕಳಾಗಿದ್ದೀರಿ ಅಂತ ತಂದೆಯನ್ನು ನೆನಪು ಮಾಡಬಹುದು. ಆಜ್ಕಲ್ छोटेपन में ही गुरु करते हैं. गुरु का चित्र बनाए भी गले में डालते हैं व घर में रखते हैं. ಇವತ್ತಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಿಗೂ ಕೂಡ ಗುರು ಮಾಡಿಬಿಡ್ತಾರೆ, ಉಪನ್ಯಾಸವನ್ನು ಕೊಡಿಸ್ಬಿಡ್ತಾರೆ. ಗುರುವಿನ ಚಿತ್ರವನ್ನು ಮಾಡಿಕೊಂಡು ಡಾಲರ್ನ ಹಾಕ್ಕೊಳ್ತಾರೆ, ಕತ್ತಿಗೆ ಹಾಕ್ಕೊಳ್ತಾರೆ, ಇಲ್ಲಾಂದರೆ ಮನೆಯಲ್ಲಿ ಫೋಟೋ ಇಟ್ಕೊಳ್ತಾರೆ. ಯಹಾತೋ ವಂಡರ್ ಹೇ. ಆದರೆ ಇಲ್ಲಿ ಒಂದು ಅದ್ಭುತ, ಇಲ್ಲಿ ಆಶ್ಚರ್ಯ ಅಂದರೆ ಏನು ಮಾಡೋದು? ಬಾಪ್ ಶಿಕ್ಷಕ್ ಸದ್ಗುರು ಸಬ್ ಏಕ ಹಿ ಹೇ. ಅವರು ಬರೀ ಗುರುವಿನ ಚಿತ್ರನೋ ಡಾಲರೋ ಮಾಡ್ಕೊಂಡು ಹಾಕ್ಕೊಂಡ್ರೆ ಇಲ್ಲಿ ನಮಗೆ ಮೂವರು ಕೂಡ ಒಬ್ಬರೇ ಆಗಿದ್ದಾರೆ. ಬಾಪ್ ಕೇತೆ ಹೇ ಮೈ ಸಾತ್ ಮೇ ಲೇ ಚಲೂಂಗಾ, ತುಮ್ಸೆ ಪೂಛೆಂಗೆ ಕ್ಯಾ ಪಡ್ತೆ ಹೋ. ತಂದೆ ಹೇಳ್ತಾರೆ, ನಾನಂತೂ ನಿಮ್ಮನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀನಿ. ಪ್ರಪಂಚದವ್ರು ನಿಮ್ಮನ್ನು ಕೇಳ್ತಾರೆ, ನೀವೇನು ಓದ್ತಾ ಇದ್ದೀರಿ? ಬೋಲೋ, ಹೇಳಿ, ಏನು ಹೇಳಬೇಕಂತೆ? ಏನು ಓದ್ತಾ ಇದ್ರಿ ನೀವು? ಶಾಲೆಗೆ ಹೋಗ್ತಿರಲ್ಲ, ದಿನ ಬೆಳಗ್ಗೆನೇ ಎದ್ದು ಹೋಗ್ತಿರಲ್ಲ, ಆಶ್ರಮಕ್ಕೆ ಹೋಗ್ತಿರಲ್ಲ, ಏನು ಓದ್ತೀರೋ? ಒಂದು ಪೆನ್ನು ಪುಸ್ತಕ ಬೇರೆ ಹಿಡ್ಕೊಂಡು ಹೋಗ್ತಿರಲ್ಲ, ಏನು ಓದ್ತಾ ಇದ್ದೀರಿ ಅಲ್ವಾ ಕೇಳ್ತಾರೆ. ಮಾತೆಯರು, ಅಣ್ಣಂದರು, ಅಜ್ಜಂದರು, ಅದರಲ್ಲೂ ಇವರೆಲ್ಲ ಏನು ಓದ್ತಾರೆ? ಪೆನ್ನು ಪುಸ್ತಕ ಬೇರೆ ಹಿಡ್ಕೊಂಡು ಹೋಗ್ತಾರಲ್ಲ, ಬೆಳಗ್ಗೆ ಹೋಗ್ತಾರಲ್ಲ ಅಂತ ಎಲ್ರಿಗೂ ಆಶ್ಚರ್ಯ. ಅದನ್ನು ಕೇಳ್ತಾರೆ. ಆಗ ಏನು ಹೇಳೋದು ಉತ್ತರ ಬಾಬರು ಹೇಳ್ಕೊಡ್ತಾರೆ. हम नई दुनिया में राजाई प्राप्त करने लिए ರಾಜಯೋಗ ಪಡ್ತೆ ಹೇ. ನಾವು ಹೊಸ ಪ್ರಪಂಚದಲ್ಲಿ ರಾಜ್ಯವನ್ನು ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕಾಗಿ ರಾಜಯೋಗವನ್ನು ಓದ್ತೇವೆ. ಐಹಿ ರಾಜಯೋಗ, ಇದು ಇರೋದೇನೆ ರಾಜಯೋಗ. ರಾಜಯೋಗ ನಾವು ಕಲಿತಿದ್ದೇವೆ, ಅದರಿಂದ ರಾಜ್ಯ ಪದವಿ ನಮಗೆ ಸಿಗುತ್ತೆ. ಇದು ವಿದ್ಯೆ. जैसे बैरिस्टर योग होता है तो जरूर बुद्धि का योग बैरिस्टर तरफ जाएगा. ಬಾಬರು ಉದಾಹರಣೆ ಕೊಡ್ತಾರೆ. ಬ್ಯಾರಿಸ್ಟರ್ ಯೋಗ ಇರುತ್ತೆ ಅಂದರೆ ಬ್ಯಾರಿಸ್ಟರ್ ಓದೋವಂಥವ್ರು, ಲಾ ಓದೋವಂಥವ್ರು, ಅವ್ರ ಟೀಚರ್ ಬಗ್ಗೆನೇ ಬುದ್ಧಿಯೋಗ ಇರುತ್ತೆ ತಾನೆ. ಯಾರು ಬ್ಯಾರಿಸ್ಟರ್ ಓದಿಸ್ತಾ ಇದ್ದಾರೆ ಅವ್ರ ಬಗ್ಗೆ ಬುದ್ಧಿಯೋಗ ಹೋಗುತ್ತೆ, ಅವ್ರ ಕಡೆನೇ ಇರುತ್ತೆ. ಟೀಚರ್ ಕೋ ಜರೂರ್ ಯಾದ್ ತೋ ಕರೆಂಗೆನಾ, ಯಾರು ಓದಿಸ್ತಾರಲ್ಲ ಆ ಟೀಚರಿನ ಬಗ್ಗೆ ಖಂಡಿತ ನೆನಪು ಇರುತ್ತೆ ತಾನೆ. तुम कहेंगे हम स्वर्ग की राजाई प्राप्त करने के लिए ही पढ़ते हैं. ನೀವು ಹೇಳ್ತೀರಿ ಏನಂತ? ನಾವು ಸ್ವರ್ಗದ ರಾಜ್ಯವನ್ನು ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕಾಗಿಯೇ ಏನು ಮಾಡ್ತಿದ್ದೇವೆ? ಓದುತ್ತಾ ಇದ್ದೇವೆ. ಕೌನ್ ಪಡಾತೆ ಹೇ? ಯಾರು ಓದಿಸ್ತಾ ಇರೋದು ನಮಗೆ?
ಹೇಳಿ ಯೋಗ ನಿವಾಸಿಗಳು ಯಾರು ಓದಿಸ್ತಾ ಇದ್ದಾರೆ ನಮಗೆ? ಬಟ್ಟೆಯವರೆಲ್ಲ ಕೈ ಮೇಲೆ ತೋರಿಸ್ತಾರೆ, ಬಾಕಿಯವರೆಲ್ಲ ಶಿವ ಬಾಬಾ ಭಗವಾನ್. ನಮ್ಗೆ ಓದಿಸ್ತಾ ಇರೋಂಥವ್ರು ಶಿವ ಬಾಬಾ ಭಗವಂತನಾಗಿದ್ದಾರೆ. ಉನ್ಕಾ ನಾಮ್ ತೋ ಏಕ ಹಿ ಹೇ ಜೋ ಚಲ ಆಯಾ ಹೇ. ಅವ್ರ ಹೆಸರಂತೂ ಒಂದೇ ಇರೋದು, ಅದೇ ನಡ್ಕೊಂಡು ಬರ್ತಾ ಇದೆ. ರಥಕ ನಾಮ್ ತೋ ಹೈ ನಹಿ. ರಥದ ಹೆಸರಂತೂ ಇಲ್ಲ, ಇವ್ರ ಹೆಸರು ಶಿವಬಾಬರ ಹೆಸರು ಒಂದೇ ಇದೆ, ಅದು ನಡೀತಾ ಬಂದಿದೆ. ಮೇರಾ ನಾಮ್ ಹೈ ಹಿ ಶಿವ್. ಬಾಬರು ಅವ್ರ ಹೆಸರು ಹೇಳ್ಕೊಡ್ತಿದ್ದಾರೆ. ಯಾತಕ್ಕೆ ಇವತ್ತು ಹೊಸದಾಗಿ ಹೆಸರು ಹೇಳ್ತಿದ್ದಾರೆ? ಮರ್ತೋಗ್ಬಿಟ್ಟಿದ್ವಾ? ಇಲ್ಲ ತಾನೆ. ಆದರೂ ಮಕ್ಕಳು ಪದೇ ಪದೇ ಮರ್ತು ಬಿಡ್ತಾರಲ್ಲ, ಅದಕ್ಕೆ ಬಾಬರು ಹೇಳ್ಕೊಡ್ತಿದ್ದಾರೆ, ಮಕ್ಕಳೇ ನನ್ನ ಹೆಸರೇ ಇರೋದು ಶಿವ. ಬಾಪ ಶಿವ್ ಅವರ ರಥ ಬ್ರಹ್ಮ ಕಹೆಂಗೆ. ತಂದೆಗೆ ಶಿವ ಅಂತ ಹೇಳಲಾಗತ್ತೆ, ರಥಕ್ಕೆ ಬ್ರಹ್ಮ ಅಂತ ಹೇಳಲಾಗತ್ತೆ. ಅಭಿ ತುಮ್ ಜಾನ್ತೆ ಹೋ ಯೇ ಕಿತನಾ ವಂಡರ್ಫುಲ್ ಹೇ, ಶರೀರ್ ತೋ ಏಕ್ ಹಿ ಹೇ. ಈಗ ನಿಮಗೆ ಗೊತ್ತಿದೆ ಇದೆಷ್ಟು ವಿಚಿತ್ರವಾಗಿರುವಂಥದ್ದು, ಎಂತಹ ಅದ್ಭುತ ಅಂದರೆ ಶರೀರ ಒಂದೇ, ಆದರೆ ಆ ಶರೀರದಲ್ಲಿ ಇಬ್ಬರಿದ್ದಾರೆ. ಇನ್ಕೋ ಭಾಗ್ಯಶಾಲಿ ರಥ ಕ್ಯೋ ಕೇತೆ ಹೇ. ಇವರಿಗೆ ಭಾಗ್ಯಶಾಲಿ ರಥ ಅಂತ ಯಾತಕ್ಕೆ ಹೇಳಲಾಗತ್ತೆ? ಯಾತಕ್ಕೆ ಹೇಳಿದ್ರು? ಅವರೊಬ್ಬರೇ ಇರೋದು. ಕ್ಯೋಂಕಿ ಶಿವ ಬಾಬಾ ಕಿ ಪ್ರವೇಶತಾ ಹೇ ತೋ ಜರೂರ್ ದೋ ಆತ್ಮಾಯೇ ಟಹರೆ. ಏಕೆಂದರೆ ಶಿವಬಾಬರು ಅವರಲ್ಲಿ ಪ್ರವೇಶ ಮಾಡಿದ್ದಾರೆ ಅಂದಮೇಲೆ ಖಂಡಿತವಾಗಿಯೂ ಇಬ್ಬರು ಆತ್ಮರು ಆ ಶರೀರದಲ್ಲಿ ಇದ್ದಾರೆ. ಯಹ ಭಿ ತುಮ್ ಜಾನ್ತೆ ಹೋ और किसको तो यह ख्याल में भी नहीं आता है. ಇದನ್ನೂ ಸಹ ನೀವು ಗೊತ್ತಿದೆ, ತಿಳ್ಕೊಂಡಿದ್ದೀರಿ. ಆದರೆ ಈ ವಿಚಾರಗಳು ಯಾರ ಯೋಚನೆಯಲ್ಲೂ ಕೂಡ ಬರೋದಿಲ್ಲ. ಭಾಗ್ಯಶಾಲಿ ರಥ ಏನು, ಯಾತಕ್ಕೆ ಭಾಗ್ಯಶಾಲಿಯಿಂದ ಬಂತು? ಶಿವಬಾಬರು ಪ್ರವೇಶ ಮಾಡಿದ್ದಾರೆ, ಇಬ್ಬರಿದ್ದಾರೆ ಇಬ್ಬರು ಆತ್ಮಗಳು ಆ ಶರೀರದಲ್ಲಿದ್ದಾರೆ. ಇದು ಯಾರಿಗೂ ಸಹ ಯೋಚನೆಯೂ ಬರೋದಿಲ್ಲ. अब दिखाते हैं भागीरथ ने गंगा लाई, क्या पानी लाया? ಗೌರಿ ಅಕ್ಕ ಹೇಳ್ತಾರೆ ತಾನೆ, ಭಾಗೀರಥ ಏನು ತೊಗೊಂಡು ಬಂದ ಅಂದರೆ ಕಥೆಗಳಲ್ಲಿ ಶಾಸ್ತ್ರಗಳಲ್ಲಿ ಹೇಳ್ತಾರೆ, ಗಂಗೆಯನ್ನು ತೆಗೊಂಡು ಬಂದ, ನೀರು ತಗೊಂಡು ಬಂದ ಅಂತ ಕೇಳ್ತಾರೆ ಬಾಬರು. ಭಾಗೀರಥ ನೀರನ್ನು ತಗೊಂಡು ಬಂದ. ಕಥೆಗಳಲ್ಲಿ ಶಾಸ್ತ್ರಗಳಲ್ಲಿ ಏನು ಹೇಳ್ತಾರೆ ಅಂದರೆ, ಸಾಗರನ ಮಕ್ಕಳೆಲ್ಲರೂ ಕೂಡ ಸುಟ್ಟು ಬೂದಿ ಆಗೋಗ್ಬಿಟ್ಟಿದ್ರು. ಅವ್ರನ್ನೆಲ್ಲ ಮತ್ತೆ ಬದುಕಿಸ್ಲಿಕ್ಕಾಗಿ ಕೈಲಾಸ ಪರ್ವತದಿಂದ ಭಾಗೀರಥ ತನ್ನ ಜಟೆಯಲ್ಲಿ ಗಂಗೆಯನ್ನು ತಗೊಂಡು ಬಂದ. ಮೇಲಿಂದ ತುಂಬ ರಭಸವಾಗಿ ಭಗವಂತ ಕೊಟ್ಬಿಟ್ಟಂತೆ ಗಂಗೆಯನ್ನು. ಅದು ಫೋರ್ಸ್ ತಡಿಲಿಕ್ಕಾಗಿ ಭಾಗೀರಥ ಶಂಕರ ಇದನ್ನು ತನ್ನ ಜಟೆಯೆಲ್ಲ ಬಿಚ್ಚಿಬಿಟ್ಟು ಅದರೊಳಗಡೆ ಆ ಗಂಗೆಯನ್ನು ಸಮಾವೇಶ ಮಾಡಿಕೊಂಡು ನಂತರ ಭೂಮಿಗೆ ತಗೊಂಡು ಬಂದ. ಆ ಬೂದಿ ಮೇಲೆಲ್ಲ ಹರಿಸ್ದ. ಆಗ ಎಲ್ಲರೂ ಕೂಡ ಮತ್ತೆ ಜೀವಂತವಾಗಿ ಉಳಿದ್ಬಿಟ್ರು, ಬದುಕಿ ಎದ್ದುಬಿಟ್ರು, ಜಾಗೃತರಾಗ್ಬಿಟ್ರು ಅಂತೆಲ್ಲ ಕಥೆಯಲ್ಲಿ ಇದೆ. ಸಾಗರನ ಮಕ್ಕಳು ಯಾರು? ನಾವೇ ತಾನೆ. ವಿಕಾರಗಳಿಗೆ ವಶರಾಗಿ ಬೂದಿ ಆಗೋಗ್ಬಿಟ್ಟಿದ್ವಿ ತಾನೆ. ನಮ್ಮನ್ನು ಪುನಃ ಈಗ ಬಾಬರು ಜ್ಞಾನ ಅಮೃತವನ್ನು ನೀಡಿ ಮತ್ತೆ ನಮ್ಮನ್ನು ಎಚ್ಚರಗೊಳಿಸಿದ್ದಾರೆ, ಜಾಗೃತರನ್ನಾಗಿ ಮಾಡಿದ್ದಾರೆ. ಇದು ಕತೆ ಸ್ಥೂಲ ಮಾಡಿಬಿಟ್ರು, ಸೂಕ್ಷ್ಮ ವಿಚಾರಗಳನ್ನು ಸ್ಥೂಲ ಮಾಡಿಬಿಟ್ರು. ಕ್ಯಾ ಪಾನಿ ಲಾಯಾ? ಅಭಿ ತುಮ್ ಪ್ರಾಕ್ಟಿಕಲ್ ದೇಖ್ತೆ ಹೋ, ಕ್ಯಾ ಲಾಯಾ ಹೇ, ಕಿಸ್ನೆ ಲಾಯಾ ಹೇ? ಅವರೇ ನೀರು ತಗೊಂಡು ಬಂದ್ರ ಭಾಗೀರಥ, ಆದರೆ ಈಗ ನೀವು ಪ್ರಾಕ್ಟಿಕಲ್ ಆಗಿ ನೋಡ್ತಿದ್ದೀರಿ ಏನು ತಗೊಂಡು ಬಂದರು, ಯಾರು ತಗೊಂಡು ಬಂದರು ಅಂಥೇಳಿ. ಕಿಸ್ನೆ ಪ್ರವೇಶ್ ಕಿಯಾ ಹೇ? ಯಾರು ಪ್ರವೇಶ ಮಾಡಿದ್ದು? ಬಾಪ್ನೆ ಕಿಯಾನ? ತಂದೆನೇ ಪ್ರವೇಶ ಮಾಡಿದ್ದು ತಾನೇ. ಮನುಷ್ಯ ಮೇ ಪಾನಿ ತೋಡೆ ಹಿ ಪ್ರವೇಶ ಕರೇಗ? ಬಾಬರು ಕೇಳ್ತಾರೆ, ಎಲ್ಲ ಮನುಷ್ಯರ ಕಥೆಗಳು ಹೇಳಿದಾರಲ್ಲ, ಮನುಷ್ಯರಲ್ಲಿ ಪಾನಿ ನೀರು ಹೋಗಿ ಸೇರುತ್ತಾ? ನೀರು ಪ್ರವೇಶ ಮಾಡುತ್ತೆ ಎಲ್ಲಾದರೂ ಮನುಷ್ಯರಲ್ಲಿ? ಜಟಾವನ್ಸೆ ಪಾನಿ ತೋಡೆ ಹಿ ಆಯೇಗ? ಆ ಜಟೆಗಳಿಂದ ನೀರೇನಾದರೂ ಬರುತ್ತಾ ಅಂತಾರೆ ಬಾಬರು. ಮನುಷ್ಯನಲ್ಲೂ ನೀರು ಪ್ರವೇಶ ಮಾಡೋದಿಲ್ಲ, ಅಥವಾ ಜಟೆಯಿಂದಲೂ ಕೂಡ ನೀರು ಬರೋದಿಲ್ಲ. ಇನ್ ಬಾತೋಂ ಪರ್ ಮನುಷ್ಯ ಕಭಿ ಖ್ಯಾಲ್ ಭಿ ನಹಿ ಕರ್ತೆ ಹೈ. ಈ ಮಾತುಗಳ ಬಗ್ಗೆ ಮನುಷ್ಯರು ಯಾವತ್ತಿಗೂ ಸಹ ಯೋಚನೆಯೂ ಮಾಡಲಿಕ್ಕೆ ಹೋಗೋದಿಲ್ಲ,
ಪ್ರಶ್ನೆನೂ ಬರೋದಿಲ್ಲ ಅವರಿಗೆ. ಏನು ಕೇಳ್ತಾರೋ ಹಾಂ ಹಾಂ ಸರಿ ಸರಿ ಅಂದ್ಕೊಂಡು ನಡ್ಕೊಂಡು ಬರ್ತಾರೆ ಅಷ್ಟೆ. ಅಂಧಶ್ರದ್ಧೆ. ಯಾವತ್ತು ಯೋಚನೆ ಮಾಡಲಿಕ್ಕೆ ಹೋಗಿರೋದಿಲ್ಲ ಯಾರೂ ಸಹ. ಕಹಾ ಹಿ ಜಾತಾ ಹೇ ರಿಲಿಜನ್ ಈಸ್ ಮೈಟ್, ರಿಲಿಜನ್ ಮೇ ತಾಕತ್ ಹೇ. ಹೇಳಲಾಗತ್ತೆ ಧರ್ಮದಲ್ಲಿ ಶಕ್ತಿ ಇದೆ ಅಂಥೇಳಿ. ಧರ್ಮದಲ್ಲಿ ಅಂತಹ ಒಂದು ತಾಕತ್ತಿದೆ. ಬತಾವೋ ಸಬ್ಸೆ ಜಾಸ್ತಿ ಕಿಸ್ ರಿಲಿಜನ್ ಮೇ ತಾಕತ್ ಹೇ. ಆಗ ನೀವು ತಿಳಿಸಿ ಮಕ್ಕಳು ಎಂತಾರೆ ಬಾಬರು, ಎಲ್ಲದಕ್ಕಿಂತ ಹೆಚ್ಚಿನ ಶಕ್ತಿ, ಹೆಚ್ಚು ತಾಕತ್ತಿರೋದು ಯಾವ ಧರ್ಮದಲ್ಲಿ? ಬ್ರಾಹ್ಮಣ ರಿಲಿಜನ್ ಮೇ. ಹಾಂ ಯಹ ಠೀಕ್ ಹೇ, ಜೋ ಕುಚ್ ತಾಕತ್ ಹೇ ಬ್ರಾಹ್ಮಣ ಧರ್ಮ ಮೇ ಹಿ ಹೇ. ಯಾರೋ ಬಾಬುರ ಮಕ್ಕಳು ಉತ್ತರ ಕೊಟ್ಟರು, ಬ್ರಾಹ್ಮಣ ಧರ್ಮದಲ್ಲಿ ಅಂಥೇಳಿ. ಬಾಬುರು ಹೇಳ್ತಾರೆ ಹೌದು ಸರಿ ಇದೆ, ಏನೇ ತಾಕತ್ತಿದ್ರೂ ಕೂಡ ಅದು ಬ್ರಾಹ್ಮಣ ಧರ್ಮದಲ್ಲಿಯೇ ಇರುವಂಥದ್ದು. ಅವ್ರ ಕೊಯ್ ರಿಲಿಜನ್ ಮೇ ಕೊಯ್ ತಾಕತ್ ನಹಿ. ಬೇರೆ ಯಾವುದೇ ಧರ್ಮಗಳಲ್ಲಿ ಈ ಒಂದು ತಾಕತ್ತು ಅಥವಾ ಶಕ್ತಿ ಇಲ್ಲ. ಅಭಿ ತುಮ್ ಬ್ರಾಹ್ಮಣ ಹೋ, ಬ್ರಾಹ್ಮಣೋं को ताकत मिलती है किससे? बाप से. ನೀವು ಈಗ ಬ್ರಾಹ್ಮಣರಾಗಿದ್ದೀರಿ, ನೀವು ಬ್ರಾಹ್ಮಣರಲ್ಲಿಯೇ ತಾಕತ್ತಿರುತ್ತೆ. ತಾಕತ್ ಸಿಗೋದು ಯಾರಿಂದ? ತಂದೆಯಿಂದ. ಜೋ ಫಿರ್ ತುಮ್ ವಿಶ್ವಕ್ಕೆ ಮಾಲೀಕ್ ಬಂತೆ ಹೋ. ಆ ತಾಕತ್ತಿನಿಂದ ನೀವೇನಾಗ್ತೀರಿ? ಪುನಃ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಿ. ತುಮ್ಹಾರೆ ಮೇ ಕಿತ್ನಿ ಬಡಿ ತಾಕತ್ ಹೇ. ಎಷ್ಟೊಂದು ಶಕ್ತಿ ಇದೆ ಮಕ್ಕಳೇ ನಿಮ್ಮಲ್ಲಿ ಅಂತಾರೆ ಬಾಬರು. ತುಮ್ ಕಹೆಂಗೆ ಹಮ್ ಬ್ರಾಹ್ಮಣ ಧರ್ಮಕ್ಕೆ ಹೇ. ನೀವು ಹೇಳ್ತೀರಿ ಏನಂತ? ನಾವು ಯಾವ ಧರ್ಮದವರು? ಬ್ರಾಹ್ಮಣ ಧರ್ಮದವರಾಗಿದ್ದೇವೆ. ಕಿಸ್ಕಿ ಬುದ್ಧಿ ಮೇ ನಹಿ ಬೈಟೇಗ. ಇದೆಲ್ಲ ಯಾರ ಬುದ್ಧಿನಲ್ಲೂ ಸಹ ಕೂರೋದಿಲ್ಲ ಅಂತಾರೆ ಬಾಬರು. ವಿರಾಟ್ ರೂಪ ಭಲ್ ಬನಾಯ ಹೇ ಪರಂತು ವಹ ಬಿ ಆಧಾ ಹೇ. ಬಾಬರು ಹೇಳ್ತಾರೆ ವಿರಾಟ ರೂಪ ಮಾಡಿದರೆ, ಆದರೆ ಅದರಲ್ಲೂ ಕೂಡ ಅರ್ಧ ಮಾತ್ರ ಗೊತ್ತಿರೋದು ಅವ್ರಿಗೆ. ಯಾರ ಬುದ್ಧಿನಲ್ಲೂ ಇದೆಲ್ಲ ವಿಚಾರ ಇರೋದಿಲ್ಲ. ಮುಖ್ಯ ರಚಿತಾ ಅವರು ಉನ್ಕಿ ಪಹಲಿ ರಚನಾ ಕೊಯ್ ನಹಿ ಜಾನ್ತೆ. ಮುಖ್ಯವಾಗಿ ರಚಿತ ಯಾರು, ಅವರ ಮೊದಲ ರಚನೆ ಯಾವುದು, ಇದು ಯಾರಿಗೂ ಸಹ ಗೊತ್ತಿಲ್ಲ. ರಚಿತ ಶಿವ ಬಾಬಾ ಅವರ ಮೊದಲ ರಚನೆ ಯಾವುದು? ನಾವು ಬ್ರಾಹ್ಮಣರು ಅಲ್ವಾ, ಇದು ಯಾರಿಗೂ ಗೊತ್ತಿಲ್ಲ. ವಿರಾಟ್ ರೂಪ ಮಾಡಿದ್ದಾರೆ, ಅದರಲ್ಲಿ ಇವ್ರನ್ನ ತೋರಿಸೇ ಇಲ್ಲ. ಬಾಪ್ ಹೇ ರಚಿತಾ ಫಿರ್ ಬ್ರಾಹ್ಮಣ ಹೇ ಛೋಟಿ, ಇಸ್ಮೆ ತಾಕತ್ ಹೇ. ತಂದೆ ರಚಿತನಾಗಿದ್ದಾರೆ, ಬ್ರಾಹ್ಮಣರು ಜುಟ್ಟು, ಎಲ್ಲದಕ್ಕಿಂತ ಮೇಲಿರೋವಂಥದ್ದಲ್ವ ಜುಟ್ಟು, ಇವರಲ್ಲಿ ತಾಕತ್ತಿದೆ. ಬಾಪ್ ಕೋ ಸಿರ್ಫ್ ಯಾದ್ ಕರ್ನೆ ಸೆ ತಾಕತ್ ಮಿಲ್ತಿ ಹೇ. ತಾಕತ್ ಹೇಗೆ ಸಿಗುತ್ತಂತೆ? ಕೇವಲ ತಂದೆಯನ್ನು ನೆನಪು ಮಾಡೋದ್ರಿಂದ ತಾಕತ್ ಸಿಕ್ಕೋಗ್ಬಿಡತ್ತೆ. ಬಚ್ಚೆ ತೋ ಜರೂರ್ ನಂಬರ್ ವಾರ್ ಹಿ ಬನೆಂಗೇನಾ. ಆದರೆ ಮಕ್ಕಳೆಲ್ಲರೂ ಕೂಡ ನಂಬರ್ ವಾರಾಗಿಯೇ ಆಗ್ತಾರಲ್ವೇ. ತುಮ್ ಇಸ್ ದುನಿಯಾ ಮೇ ಸರ್ವೋತ್ತಮ ಬ್ರಾಹ್ಮಣ ಕುಲಭೂಷಣ್ ಹೋ. ಬಾವರು ಮತ್ತೆ ಮತ್ತೆ ಪಕ್ಕಾ ಮಾಡ್ತಿದ್ದಾರೆ, ನೀವೇ ಯಾರು ಅಂತ. ಇಡೀ ಪ್ರಪಂಚದಲ್ಲಿ ನೀವು ಸರ್ವೋತ್ತಮ ಬ್ರಾಹ್ಮಣ ಕುಲಭೂಷಣರು ಆಗಿದ್ದೀರಿ. ಇಡೀ ಪ್ರಪಂಚದಲ್ಲಿ ನೀವೇ. ದೇವತಾವನ್ ಸೇವಿ ಉಂಚ ಹೋ. ನೀವು ಸರ್ವೋತ್ತಮ ಬ್ರಾಹ್ಮಣ ಕುಲಭೂಷಣರು, ದೇವತೆಗಳಿಗಿಂತಲೂ ಶ್ರೇಷ್ಠರಾಗಿದ್ದೀರಿ. ತುಮಕೋ ಅಬ್ ತಾಕತ್ ಮಿಲ್ತಿ ಹೇ, ಸಬ್ಸೆ ಜಾಸ್ತಿ ತಾಕತ್ ಹೇ ಬ್ರಾಹ್ಮಣ ಧರ್ಮ ಮೇ. ಈಗ ನಿಮಗೆ ಈ ತಾಕತ್ ಸಿಗತ್ತೆ. ಎಲ್ಲದಕ್ಕಿಂತ ಹೆಚ್ಚಿನ ತಾಕತ್ ಅಂದರೆ ಬ್ರಾಹ್ಮಣ ಧರ್ಮದಲ್ಲಿ ಇದೆ. ಬ್ರಾಹ್ಮಣ ಕ್ಯಾ ಕರ್ತೆ ಹೇ. ಆ ಬ್ರಾಹ್ಮಣರು ಏನು ಮಾಡ್ತಾರೆ? ನೀವೆಲ್ಲ ಏನು ಮಾಡ್ತೀರಿ ಬ್ರಾಹ್ಮಣರು? ಸಾರೆ ವಿಶ್ವಕ್ಕೋ ಶಾಂತ ಬನಾ ದೇತೆ ಹೇ. ಏನು ಮಾಡ್ತೀರಿ ಅಂತಾರೆ ಬಾಬರು? ಇಡೀ ವಿಶ್ವವನ್ನೇ ಶಾಂತಗೊಳಿಸ್ತೀರಿ. तुम्हारा धर्म ऐसा है जो सर्व की सद्गति करते हैं ಶ್ರೀಮತ್ ದ್ವಾರ. ತಂದೆ ಹೇಳ್ತಾರೆ, ನಿಮ್ಮ ಇಡೀ ವಿಶ್ವಕ್ಕೆ ಶಾಂತಿಯನ್ನು ನೀವು ಕೊಡ್ತೀರಿ. ನಿಮ್ಮ ಧರ್ಮ ಹೇಗಿದೆ, ಎಂತಹ ಧರ್ಮ ಅಂದರೆ ಸರ್ವರ ಸದ್ಗತಿಯನ್ನು ಶ್ರೀಮತದ ಮೂಲಕ ಮಾಡ್ತೀರಿ. ತಬ್ ಬಾಪ್ ಕೇತೆ ಹೇ ತುಮಕೋ ಅಪ್ನೆ ಸೆ ಭಿ ಉಂಚ್ ಬನಾತಾ ಹೂಂ. ಆದ್ದರಿಂದಲೇ ತಂದೆ ಹೇಳ್ತಾರೆ, ನಿಮ್ಮನ್ನು ನನಗಿಂತಲೂ ಶ್ರೇಷ್ಠರನ್ನಾಗಿ ಮಾಡ್ತೇನೆ. ತುಮ್ ಬ್ರಹ್ಮಾಂಡಕ್ಕೆ ಭೀ ಮಾಲೀಕ್ और ವಿಶ್ವ ಕೆ ಭೀ ಮಾಲೀಕ್ ಬಂತೆ ಹೋ. ಶಿವಬಾಬರಿಗಿಂತ ನಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡ್ತಾರೆ. ಹೇಗಾಯಿತು? ಬ್ರಹ್ಮಾಂಡಕ್ಕೂ ನಾವು ಮಾಲೀಕರು ಮತ್ತು ವಿಶ್ವಕ್ಕೂ ಮಾಲೀಕರು. ಶಿವಬಾಬಾ ಕೇವಲ ಬ್ರಹ್ಮಾಂಡಕ್ಕೆ ಮಾತ್ರ ಮಾಲೀಕರು,
ವಿಶ್ವಕ್ಕೆ ಮಾಲೀಕರಾಗೋದಿಲ್ಲ. ಆದ್ದರಿಂದ ನನಗಿಂತಲೂ ನೀವು ಶ್ರೇಷ್ಠರು ಅಂತ ಹೇಳ್ತಾರೆ ಬಾಬರು. सारे विश्व पर तुम राजाई करेंगे, अभी गाते हैं ना भारत हमारा देश है. ಇಡೀ ವಿಶ್ವಕ್ಕೆ ನೀವು ರಾಜ್ಯವನ್ನು ಮಾಡ್ತೀರಿ, ವಿಶ್ವದಲ್ಲಿಯೇ ರಾಜ್ಯಭಾರ ಮಾಡ್ತೀರಿ. ಹಾಡ್ತಾರೆ ತಾನೆ ಮನುಷ್ಯರು, ಭಾರತ ನಮ್ಮ ದೇಶ ಅಂಥೇಳಿ. ಕಭಿ ಮಹಿಮಾ ಕೆ ಗೀತ್ ಗಾತೆ, ಕಭಿ ಫಿರ್ कहते ಭಾರತ್ ಕೆ ಕ್ಯಾ ಹಾಲತ್ ಹೈ. ಕೆಲವು ಬಾರಿ ಭಾರತದ ಮಹಿಮೆಯನ್ನು ಹಾಡ್ತಾರೆ, ಉಂಚ್ ಮಹಾನ್ ಭಾರತ್ ಅಂತ ಹಾಡ್ತಾರೆ. ಇಂತಹ ಶ್ರೇಷ್ಠ ಭಾರತ ನಮ್ಮದು, ಅತ್ಯಂತ ಮಹಾನ್ ಭಾರತ ಅಂತೆಲ್ಲ ಹಾಡ್ತಾರೆ. ಇನ್ನು ಕೆಲವು ಬಾರಿ ಭಾರತದ ಸ್ಥಿತಿಗತಿ ನೋಡಿ ಏನಾಗೋಗ್ಬಿಟ್ಟಿದೆ ಅಂಥೇಳಿ ದೇಖತೆರೆ ಹಾಲತ್ ಭಗವಾನ್ ಅಂಥೇಳಿ ಹಾಡು ಕೂಡ ಮಾಡಿದ್ದಾರೆ. ಏನಾಗೋಗ್ಬಿಟ್ಟಿದೆ ಭಗವಂತ, ನಿನ್ನ ಒಂದು ರಚನೆಯ ಕತೆ, ನಿನ್ನ ಜಗತ್ತಿನ ಕತೆ ಏನಾಗೋಗ್ಬಿಟ್ಟಿದೆ ಅಂತಲೂ ಕೂಡ ಹಾಡ್ತಾರೆ. जानते नहीं कि ಭಾರತ್ ಇತನಾ ಊಂಚ ಕಬ್ ಥಾ. ಆದರೆ ಭಾರತ ಇಂತಹ ಶ್ರೇಷ್ಠ ಯಾವ ಸಮಯದಲ್ಲಿತ್ತು ಅದು ಗೊತ್ತಿಲ್ಲ. ಮನುಷ್ಯ ತೋ ಸಮಜ್ತೆ ಹೈ ಸ್ವರ್ಗ ಅಥವಾ ನರ್ಕ ಯಹ ಹೈ. ಜಿಸ್ಕೋ ಧನ್ ಮೋಟರ್ ಆದಿ ಹೈ ವ ಸ್ವರ್ಗ ಮೇ ಹೈ. ಮನುಷ್ಯರು ಏನು ತಿಳ್ಕೊಳ್ತಾರೆ ಅಂದರೆ ಸ್ವರ್ಗ ನರಕ ಎರಡೂ ಇಲ್ಲೇ ಇದೆ. ಯಾರ ಬಳಿ ತುಂಬ ಹಣ ಆಸ್ತಿ ಸಂಪತ್ತು ಇದೆ, ವಾಹನಗಳಿದೆ, ಒಳ್ಳೆ ಮನೆ ಬಿಲ್ಡಿಂಗ್ ಎಲ್ಲ ಇದೆ ಅಂದರೆ ಅವ್ರು ಸ್ವರ್ಗದಲ್ಲಿದ್ದಾರೆ. ಇದೆಲ್ಲ ಯಾರಿಗಿಲ್ಲ ಅಂದರೆ ಅವ್ರು ನರಕದಲ್ಲಿದ್ದಾರೆ. ಹಾಗಾಗಿ ಸ್ವರ್ಗ ನರಕ ಎರಡೂ ಕೂಡ ಇಲ್ಲಿಯೇ ಇದೆ. ಏನಹಿ ಸಮಸ್ಯೆ ಸ್ವರ್ಗ ಕಹಾ ಹಿ ಜಾತಾ ಹೇ ನಯಿ ದುನಿಯಾಕೋ. ಪ್ರಪಂಚದ ಮನುಷ್ಯಾತ್ಮರಿಗೆ ಗೊತ್ತಿಲ್ಲ ಹೊಸ ಪ್ರಪಂಚಕ್ಕೆ ಸ್ವರ್ಗ ಅಂತ ಹೇಳಲಾಗತ್ತೆ ಎಂದು. ಯಹ ಸಬ್ ಕುಚ್ ಸೀಖ್ನಾ ಹೇ. ಸೈನ್ಸ್ ಕಾ ಹುನರ್ ಭಿ ಫಿರ್ ವಹ ಕಾಮ್ಯ ಆತಾ ಹೈ. ತಂದೆ ಹೇಳ್ತಾರೆ ಇಲ್ಲಿ ಎಲ್ಲವನ್ನೂ ಕೂಡ ಕಲಿಬೇಕಾಗತ್ತೆ. ಸೈನ್ಸಿನ ಕಲೆನೂ ಕೂಡ ಇಲ್ಲೇನು ಕಲಿತಾರೋ ಅದು ಅಲ್ಲಿ ಕೆಲಸಕ್ಕೆ ಬರುತ್ತೆ. ಯಹ ಸೈನ್ಸ್ ಭಿ ವಹ ಸುಖ ದೇತೆ ಹೈ. ಯಹ ತೋ ಇನ್ ಸಬ್ಸೆ ಹೈ ಅಲ್ಪಕಾಲ ಕಾ ಸುಖ. ಬಾಬರ್ ಹೇಳ್ತಾರೆ ಸೈನ್ಸಿನಿಂದ ಇಲ್ಲಿ ಅಲ್ಪಕಾಲದ ಸುಖ ಸಿಗುತ್ತೆ. ಆದರೆ ಅಲ್ಲಿ ಸತ್ಯುಗದಲ್ಲಿ, ಹೊಸ ಪ್ರಪಂಚದಲ್ಲಿ ಸೈನ್ಸಿನಿಂದ ಸುಖ ಸಿಗುತ್ತೆ, ಅಂದರೆ ಪೂರ್ಣ ಸುಖ ಸಿಗುತ್ತಲ್ಲಿ. ವಹಾ ತುಮ್ ಬಚ್ಚೋಂ ಕೆ ಲಿಯೆ ಯಹ ಸ್ಥಾಯಿ ಸುಖ ಹೋ ಜಾಯೇಗಾ. ಬಾಬರ್ ಹೇಳ್ತಾರೆ ಇಲ್ಲಿನ ಸೈನ್ಸಿನ ಕಲೆ ಏನಿದೆ ಇದು ಅಲ್ಲಿ ನಿಮಗೆ, ನೀವು ಮಕ್ಕಳಿಗಾಗಿ ಸ್ಥಿರವಾದಂತಹ ಸುಖ ಆಗೋಗ್ಬಿಡುತ್ತೆ. ಯಹ ಸಬ್ ಸೀಖ್ನಾ ಹೇ ಜೋ ಫಿರ್ ಸಂಸ್ಕಾರ ಲೇ ಜಾಯೆಂಗೆ. ಇಲ್ಲಿ ಎಲ್ಲವನ್ನು ಕಲಿತು ಹೋಗ್ತಾರೆ, ನಂತರ ಸಂಸ್ಕಾರ ತಗೊಂಡು ಹೋಗ್ತಾರೆ. ಕೊಯ್ ನಯಿ ಆತ್ಮಾಯೇ ನಹಿ ಆಯೆಂಗೆ ಜೋ ಸೀಖೆಂಗೆ. ಯಹಾ ಕೆ ಬಚ್ಚೆ ಹಿ ಸೈನ್ಸ್ ಸೀಖ್ ಕರ್ ವಹಾ ಚಲ್ತೆ ಹೈ. ಬಾಬರ್ ಹೇಳ್ತಾರೆ ಅಲ್ಲಿ ಯಾರು ಬೇರೆ ಹೊಸ ಆತ್ಮಗಳೇನು ಬರೋದಿಲ್ಲ ಕಲ್ತ್ಕೊಳ್ಳಿಕ್ಕೆ, ಬದಲಾಗಿ ಇಲ್ಲಿಯೇ ಯಾವ ಮಕ್ಕಳಿದಾರೋ ಆ ಮಕ್ಕಳೇ ಸೈನ್ಸನ್ನು ಕಲಿತು ಅಲ್ಲಿಗೆ ಬರ್ತಾರೆ. ಬಹುತ್ ಹುಷಾರ್ ಹೋ ಜಾಯೆಂಗೆ, ತುಂಬ ಬುದ್ಧಿವಂತರಾಗ್ಬಿಡ್ತಾರೆ ಅವರು. ಸಬ್ ಸಂಸ್ಕಾರ ಲೇ ಜಾಯೆಂಗೆ ಫಿರ್ ವಹಾ ಕಾಮೆ ಆಯೆಂಗೆ. ಇಲ್ಲಿ ಕಲ್ತಿರುವಂಥ ಎಲ್ಲ ಸಂಸ್ಕಾರವನ್ನು ತಗೊಂಡು ಹೋಗ್ತಾರೆ, ಹೊಸ ಪ್ರಪಂಚದಲ್ಲಿ ಅದು ಕೆಲಸಕ್ಕೆ ಬರುತ್ತೆ. ಅಭಿ ಹೇ ಅಲ್ಪಕಾಲ ಕಾ ಸುಖ ಫಿರ್ ಯಹ ಬಾಂಬ್ಸ್ ಆದಿ ಹಿ ಸಬ್ಕೋ ಖಲಾಸ್ ಕರ್ ದೇಂಗೆ. ಈಗ ಇರುವಂಥದ್ದು ಅಲ್ಪಕಾಲದ ಸುಖ, ನಂತರ ಈ ಬಾಂಬ್ಸ್ ಎಲ್ಲ ಏನು ಮಾಡಿದ್ದಾರೆ ಅದು ಎಲ್ಲರನ್ನೂ ಕೂಡ ಸಮಾಪ್ತಿ ಮಾಡಿಬಿಡತ್ತೆ. ಮೌತ್ಗೆ ಬಿಗರ್ ಶಾಂತಿ ಕಾ ರಾಜ್ಯ ಕೈಸೆ ಹೋ. ಅದರಿಂದ ಬಾಬರು ಕೇಳ್ತಾರೆ ಮೃತ್ಯು ಇಲ್ಲದೆ, ಸಾವಿಲ್ಲದೆ ಯಾವುದು ರಾಜ್ಯ, ಶಾಂತಿಯ ರಾಜ್ಯ ಹೇಗೆ ಬರಲಿಕ್ಕೆ ಸಾಧ್ಯ? ಯಹ ತೋ ಅಶಾಂತಿ ಕಾ ರಾಜ್ಯ ಹೈ. ಇಲ್ಲಿ ಇರೋದೇನು अशांतिय राज्य. यह भी तुम्हारे में नंबरवार है जो समझते हैं हम पहले पहले अपने घर जाएंगे फिर सुखधाम में आएंगे. ಬಾಬರ್ ಹೇಳ್ತಾರೆ ಇಲ್ಲಿ ಇರೋದೆಲ್ಲನೂ ಕೂಡ ಅಶಾಂತಿಯ ರಾಜ್ಯ, ನಿಮ್ಮಲ್ಲಿಯೂ ಕೂಡ ನಂಬರ್ವಾರಾಗಿ ತಿಳ್ಕೊಂಡಿದ್ದಾರೆ. ಮೊಟ್ಟ ಮೊದಲು ನಾವು ನಮ್ಮ ಮನೆಗೆ ಹೋಗ್ತೇವೆ ಶಾಂತಿಧಾಮಕ್ಕೆ, ನಂತರ ಸುಖಧಾಮಕ್ಕೆ ಬರ್ತೇವೆ ಅಂತೇಳಿ ಅದು ಕೂಡ ತಿಳ್ಕೊಂಡಿರೋದು ನಂಬರ್ವಾರ್. ಸುಖ ಮೇ ಬಾಪ್ ತೋ ಆತೆ ಹಿ ನಹಿ. ಬಾಪ್ ಕೇತೆ ಹೇ ಮುझे भी ವಾನಪ್ರಸ್ಥ ರಥ ಚಾಹಿಯೇನಾ. ಸುಖದಲ್ಲಿ ಅಂತೂ ತಂದೆ ಬರೋದೇ ಇಲ್ಲ, ಆದರೆ ತಂದೆ ಹೇಳ್ತಾರೆ ನನಗೂ ಸಹ ವಾನಪ್ರಸ್ಥ ಸ್ಥಿತಿಯಲ್ಲಿರುವ ರಥ ಬೇಕು, ಅಂದರೆ ವಯಸ್ಸಾಗಿರುವಂತಹ ವೃದ್ಧ ಶರೀರ ಬೇಕು ಅಂತ ಹೇಳ್ತಾರೆ. ಆ ರಥ ಬೇಕು ಅವರಿಗೆ. ಭಕ್ತಿ ಮಾರ್ಗ ಮೇ ಬಿ ಸಬ್ಕಿ ಕಾಮನಾಯೇ ಪೂರಿ ಕರ್ತಾ ಆಯಾ ಹೂँ.
संदेशियों को भी दिखाया है कैसे भगत लोग तपस्या पूजा आदि करते हैं, देवियों को सजाए पूजा आदि कर फिर समुद्र में डुबೋ देते हैं. ಬಾಬರು ಹೇಳ್ತಾರೆ, ಭಕ್ತಿ ಮಾರ್ಗದಲ್ಲಿಯೂ ಸಹ ನಾನು ಎಲ್ಲರ ಮನೋಕಾಮನೆಗಳನ್ನು ಪೂರ್ಣ ಮಾಡ್ಕೊಂಡು ಬಂದಿದ್ದೇನೆ. ಬಾಬರು ಹೇಳ್ತಾರೆ, ಸಂದೇಶಿಯರಿಗೂ ಸಹ ತೋರಿಸಿದಾರಂತೆ ಹೇಗೆ ಭಕ್ತ ಜನರು ತಪಸ್ಸು ಮಾಡ್ತಾರೆ, ಪೂಜೆ ಪುನಸ್ಕಾರ ಮಾಡ್ತಾರೆ, ದೇವಿಯರನ್ನು ಪೂಜೆ ಮಾಡ್ತಾರೆ, ಶೃಂಗಾರ ಮಾಡ್ತಾರೆ, ಪೂಜೆ ಮಾಡ್ತಾರೆ, ನಂತರ ಸಮುದ್ರದಲ್ಲಿ ತೊಗೊಂಡೋಗಿ ಮುಳುಗಿಸ್ಬಿಡ್ತಾರೆ. ಕಿತನ ಖರ್ಚು ಹೋಗ್ತಾರೆ. ಅದಕ್ಕಾಗಿ ಎಷ್ಟೊಂದೆಲ್ಲ ಖರ್ಚು ಮಾಡ್ತಾರೆ. ಏನಕ್ಕೆ? ಆ ಬೊಂಬೆಗಳನ್ನು ಮೂರ್ತಿಗಳನ್ನು ಶೃಂಗಾರ ಮಾಡಲಿಕ್ಕೆ ಏನೆಲ್ಲ ಖರ್ಚು ಮಾಡ್ತಾರೆ. ನಂತರ ಅದಕ್ಕೆಲ್ಲ ನೈವೇದ್ಯ ಮಾಡಿಡ್ತಾರೆ, ಅದೇನು ತಿನ್ನೋದಿಲ್ಲ. ನಂತರ ತೊಗೊಂಡೋಗಿದ್ದನ್ನು ಸಮುದ್ರದಲ್ಲಿ ಮುಳುಗಿಸ್ಬಿಡ್ತಾರೆ. ಎಷ್ಟೊಂದು ಖರ್ಚು ಮಾಡ್ತಾರೆ. ಪೂಚೋ ಏ ಕಬ್ ಸೆ ಶುರು ಹುವಾ ಹೇ, ಯಾವಾಗನಿಂದ ಇದು ಶುರುವಾಯಿತು ಅಂತ ಕೇಳಿ ಅಂತಾರೆ ಬಾಬರು. ತೋ ಕಹೆಂಗೆ ಪರಂಪರಾ ಸೆ ಚಲಾ ಆಯಾ ಹೈ. ಕಿತನಾ ಭಟಕ್ತೆ ರಹತೆ ಹೇ, ಯಹ ಬಿ ಸಬ್ ಡ್ರಾಮಾ ಹೇ. ಎಷ್ಟೊಂದು ಮನುಷ್ಯಾತ್ಮರು ಭಕ್ತಿನಲ್ಲಿ ಅಲದಾಡ್ತಿದ್ದಾರೆ. ಆದರೆ ಯಾತಕ್ಕೆ ಅಲದಾಡ್ತಿದ್ದಾರೆ ಅಂದರೆ ಇದು ಕೂಡ ಡ್ರಾಮಾ. बाप बार बार बच्चों को समझाते हैं, हम तुमको बहुत मीठा बनाने आए हैं. ತಂದೆ ಅಂತೂ ಬಾರಿ ಬಾರಿಗೂ ನಮಗೆ ಹೇಳ್ಕೊಡ್ತಿದ್ದಾರೆ. ಏನಂತ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ನಿಮ್ಮನ್ನು ನಾನು ಬಹಳ ಬಹಳ ಮಧುರರನ್ನಾಗಿ ಮಾಡಲಿಕ್ಕೆ ಬಂದಿದ್ದೇನೆ. ಯಹ ದೇವತಾಯೇ ಕಿತನೆ ಮೀಠೆ ಹೇ. ಈ ದೇವತೆಗಳಂತೆ ಎಷ್ಟೊಂದು ಮಧುರರು, ಎಷ್ಟೋ ಸಿಹಿಯಾಗಿದ್ದಾರೆ. ಅಭಿ ತೋ ಮನುಷ್ಯ ಕಿತನೆ ಕಡುವೆ ಹೇ. ದೇವತೆಗಳ ಹೋಲಿಕೆಯಲ್ಲಿ ಮನುಷ್ಯರನ್ನು ನೋಡಿದ್ರೆ ಎಷ್ಟು ಕಹಿಯಾಗಿದ್ದಾರೆ. जिन्होंने बाप को बहुत मदद की थी उन्हों की पूजा करते रहते हैं. ಯಾರೆಲ್ಲ ದೇವತೆಗಳು ತಂದೆಗೆ ಬಹಳಷ್ಟು ಸಹಯೋಗವನ್ನು ಕೊಟ್ಟಿದ್ರು ಅವರ ಪೂಜೆಯನ್ನು ಮಾಡ್ತಾ ಇರ್ತಾರೆ. ತುಮ್ಹಾರಿ ಪೂಜಾ ಭಿ ಹೋತಿ ಹೇ, ಪದ ಭಿ ತುಮ್ ಉಂಚ ಪ್ರಾಪ್ತ ಕರ್ತೆ ಹೋ. ತಂದೆ ಹೇಳ್ತಾರೆ, ನಿಮ್ಮ ಪೂಜೆಯೂ ಆಗತ್ತೆ, ಪದವಿಯನ್ನು ಸಹ ನೀವು ಶ್ರೇಷ್ಠ ಪ್ರಾಪ್ತಿ ಮಾಡ್ಕೊಳ್ತೀರಿ. ಪಾಪ ಖುದ್ ಕೇತೆ ಹೇ, ಮೈ ತುಮ್ಕೋ ಅಪ್ನೆ ಸೇವಿ ಊಂಚ್ ಬನಾತಾ ಹೂँ. ಪುನಃ ಹೇಳ್ತಿದ್ದಾರೆ ಬಾಬರು, ಏನಂತ? ನಾನು ನಿಮ್ಮನ್ನು ನನಗಿಂತಲೂ ಶ್ರೇಷ್ಠರನ್ನಾಗಿ ಮಾಡ್ತೇನೆ. ಊಂಚತೆ ಊಂಚ ಭಗವಾನ್ ಕಿ ಹೇ ಶ್ರೀಮತ್, ಕೃಷ್ಣ ಕಿ ತೋ ನಹಿ ಕಹೆಂಗೆ. ಗೀತಾ ಮೇ ಭಿ ಶ್ರೀಮತ್ ಮಶಹೂರ್ ಹೇ. ಕೃಷ್ಣ ತೋ ಇಸ್ ಸಮಯ ಬಾಪ್ ಸೆ ವರ್ಸಾ ಲೇ ರಹೆ ಹೇ. ಕೃಷ್ಣನಂತೂ ಈ ಸಮಯದಲ್ಲಿ ತಂದೆಯಿಂದ ಆಸ್ತಿ ತಗೊಳ್ತಾ ಇದ್ದಾರೆ. ಗೀತೆಯಲ್ಲೂ ಕೂಡ ಶ್ರೀಮತ ಎನ್ನುವಂಥದ್ದು ಪ್ರಸಿದ್ಧತೆ ಇದೆ. ಕೃಷ್ಣ ಕಿ ಆತ್ಮ ಕೆ ರಥ ಮೇ ಬಾಪ್ ಪ್ರವೇಶ ಕಿಯಾ ಹೇ. ಕೃಷ್ಣನ ಆತ್ಮದ ರಥ ಏನಿದೆ, ಅವ್ರ ಶರೀರ, ಅದರಲ್ಲಿ ತಂದೆ ಪ್ರವೇಶ ಮಾಡಿದ್ದಾರೆ. ಕಿತನಿ ವಂಡರ್ಫುಲ್ ಬಾತ್ ಹೇ, ಕಭಿ ಕಿಸ್ಕಿ ಬುದ್ಧಿ ಮೇ ಆಯೇಗಾ ನಹಿ. ಇದೆಲ್ಲ ಎಷ್ಟು ಅದ್ಭುತವಾದ ಮಾತುಗಳು. ಆದರೂ ಕೂಡ ಯಾರ ಬುದ್ಧಿನಲ್ಲೂ ಇದೆಲ್ಲ ವಿಚಾರಗಳು ಬರೋದೇ ಇಲ್ಲ. ಸಮಜನೆ ವಾಲೋಂ ಕೋ ಭಿ ಸಮझाने में ಬಡಿ ಮೆಹನತ್ ಲಗ್ತಿ. ತಿಳ್ಕೊಂಡಿರೋಂಥವ್ರಿಗೂ ಕೂಡ ಇದೆಲ್ಲ ತಿಳಿಸ್ಕೊಡ್ಬೇಕಾದ್ರೆ ತುಂಬ ಶ್ರಮ ಅನಿಸುತ್ತೆ. बाप कितना अच्छी रीति बच्चों को समझाते हैं. बाबा लिखते हैं, सर्वोत्तम ब्रह्मा मुख ವಂಶಾವಳಿ ಬ್ರಾಹ್ಮಣ್. ತಂದೆ ಅಂತೂ ತುಂಬ ಚೆನ್ನಾಗಿ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ. ತಂದೆ ಬರೀತಾರೆ ನಾವೆಲ್ಲ ಯಾರು ಅಂತ, ಸರ್ವೋತ್ತಮ ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣರು. ತುಮ್ ಊಂಚ ಸರ್ವಿಸ್ ಕರ್ತೆ ಹೋ ತೋ ಯಹ ಪ್ರೈಸ್ ಮಿಲ್ತಿ ಹೈ. ನೀವೆಲ್ಲ ತುಂಬ ಉತ್ತಮವಾದ ಶ್ರೇಷ್ಠ ಸರ್ವಿಸ್ ಮಾಡ್ತೀರಿ, ಅದರಿಂದ ನಿಮಗೆ ಇದು ಪ್ರಶಸ್ತಿ ಸಿಕ್ಕೋಗ್ಬಿಡುತ್ತೆ ಅಥವಾ ಬಹುಮಾನ ಸಿಗುತ್ತೆ. ತುಮ್ ಬಾಪ್ಗೆ ಮದದ್ಗಾರ್ ಬಂತೆ ಹೋ ತೋ ಸಬ್ಕೋ ಪ್ರೈಸ್ ಮಿಲ್ತಿ ಹೇ ನಂಬರ್ವಾರ್ ಪುರುಷಾರ್ಥ ಅನುಸಾರ. ಬಾಬರು ಹೇಳ್ತಾರೆ, ನೀವು ತಂದೆಗೆ ಸಹಯೋಗಿಗಳಾಗ್ತೀರಿ, ಅದರಿಂದ ನಿಮ್ಮೆಲ್ಲರಿಗೂ ಕೂಡ ಪ್ರೈಸ್ ಸಿಗುತ್ತೆ. ಆದರೆ ಹೇಗೆ ಸಿಗುತ್ತೆ ಅಂತಾರೆ ಬಾಬರು? ನಂಬರ್ವಾರ್ ಪುರುಷಾರ್ಥಕ್ಕನುಸಾರವಾಗಿ ಸಿಗುತ್ತೆ. ತುಮ್ಹಾರೆ ಮೇ ಬಿ ಬಡಿ ತಾಕತ್ ಹೇ. ಮತ್ತೆ ಬಾಬರು ಬಂದರು ಇಲ್ಲಿಗೆ, ನೀವು ಬ್ರಾಹ್ಮಣ ಮಕ್ಕಳಲ್ಲಿ ಬಹಳಷ್ಟು ತಾಕತ್ತಿದೆ, ನಿಮ್ಮ ಧರ್ಮದಲ್ಲಿ ತುಂಬಾ ತಾಕತ್ತಿದೆ. ಅಮ್ಮಂದ್ರೆ ಕೇಳಿಸ್ತಾ ಇದೆ ಇಲ್ಲಿ ಹಿಂದ್ಗಡೆ, ತುಂಬ ಶಕ್ತಿ ಇದೆ ಅಂತಲ್ಲ ನಿಮ್ಮಲ್ಲಿ. ಎಲ್ಲ ಹೊಟ್ಟೋಯ್ತು ಶಕ್ತಿ ಎಲ್ಲ. ತುಮ್ ಮನುಷ್ಯಂಕೋ ಸ್ವರ್ಗಕ ಮಾಲೀಕ್ ಬನಾ ಸಕ್ತೆ ಹೋ. ಎಷ್ಟು ಶಕ್ತಿ ಇದೆ ನಿಮ್ಮಲ್ಲಿ ಅಂದರೆ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡಿಬಿಡ್ತೀರಿ, ಸ್ವರ್ಗದ ಮಾಲೀಕರನ್ನಾಗಿ ಮಾಡಿಬಿಡ್ತೀರಿ. ತುಮ್ ರುಹಾನಿ ಸೇನಾ ಹೋ. ಯಾಕೆ ನೀವೆಲ್ಲ ಯಾರು ಅಂತಾರೆ ಬಾಬರು? ನೀವು ಆತ್ಮೀಯ ಸೈನಿಕರು ಆಗಿದ್ದೀರಿ. ತುಮ್ ಯಹ ಬ್ಯಾಡ್ಜ್ ನಹಿ ಲಗಾಯೆಂಗೆ ತೋ ಮನುಷ್ಯ ಕೈಸೆ ಸಮझेंगे कि यह भी रूहानी मिलिट्री है.
ನೀವು ಆತ್ಮೀಯ ಸೇನೆ, ನೀವು ಬ್ಯಾಡ್ಜೇ ಹಾಕ್ಕೊಳ್ಳಿಲ್ಲ ಅಂದರೆ ಮನುಷ್ಯರು ಹೇಗೆ ಅರ್ಥ ಮಾಡ್ಕೊಳ್ತಾರೆ ನೀವು ಕೂಡ ಮಿಲಿಟ್ರಿ ನೀವು ಆಗಿದ್ದೀರಿ. ಎಂಥ ಮಿಲಿಟ್ರಿ? ರುಹಾನಿ ಮಿಲಿಟ್ರಿ, ಆತ್ಮೀಯ ಮಿಲಿಟ್ರಿಯವರು ನೀವಾಗಿದ್ದೀರಿ ಅಂತ ಹೇಗೆ ಗೊತ್ತಾಗತ್ತೆ? ಮಿಲಿಟ್ರಿ ವಾಲೋಂಕೋ ಹಮೇಶಾ ಬ್ಯಾಡ್ಜ್ ಲಗಾ ಹುವಾ ಹೋತಾ ಹೇ. ಮಿಲಿಟ್ರಿಯವರು ಸದಾ ಕಾಲಕ್ಕೆ ಹಗಲು ರಾತ್ರಿ ಬ್ಯಾಡ್ಜನ್ನು ಹಾಕ್ಕೊಂಡೇ ಇರ್ತಾರೆ. ಶಿವ ಬಾಬಾ ಹೇ ನೈ ದುನಿಯಾಕ ರಚಯಿತ ಅಂದಮೇಲೆ ನಾವು ಮಕ್ಕಳಿಗೂ ಕೂಡ ಬಾಬಾವರು ಬ್ಯಾಡ್ಜ್ ಕೊಟ್ಟಿದ್ದಾರಲ್ವ. ಯಾರ್ಯಾರು ಬ್ಯಾಡ್ಜ್ ಹಾಕ್ಕೊಂಡಿಲ್ಲ ಅವರೆಲ್ಲ ಇನ್ಮೇಲೆ ಹಾಕ್ಕೊಳ್ಬೇಕು, ಸದಾ ಕಾಲಕ್ಕೆ ಹಾಕ್ಕೊಳ್ಬೇಕು. ಇಲ್ಲಾಂದರೆ ಗೊತ್ತೇ ಆಗೋದಿಲ್ಲ ರುಹಾನಿ ಮಿಲಿಟ್ರಿಯವರು ಅಂಥೇಳಿ. वह इन देवताओं का राज्य था. शिव बाबा नई दुनिया का रचयिता है. वह इन देवताओं का राज्य था, अब नहीं है. ಶಿವ ಬಾಬರು ಹೊಸ ಪ್ರಪಂಚದ ರಚಯಿತನಾಗಿದ್ದಾರೆ. ಅಲ್ಲಿ ಈ ದೇವತೆಗಳ ರಾಜ್ಯವಿತ್ತು, ಆದರೆ ಈಗ ಅದು ಇಲ್ಲ. ಫಿರ್ ಬಾಪ್ ಕೇತೆ ಹೇ ಮನ್ಮನಾಭವ. ಈಗ ಮತ್ತೆ ತಂದೆ ಹೇಳ್ತಾರೆ ಮನ್ಮನಾಭವ, ಮಕ್ಕಳೇ ನನ್ನ ನೆನಪು ಮಾಡಿ ಮತ್ತೆ ದೇವತೆಗಳ ರಾಜ್ಯ ಬರುತ್ತೆ. ದೇಹ ಸಹಿತ ಸಬ್ ಸಂಬಂಧ ಚೋಡ್ ಮಾಮಿಕಂ ಯಾದ್ ಕರೋ ತೋ ಕೃಷ್ಣ ಕಿ ಡಿನೈಸ್ಟಿ ಮೇ ಆ ಜಾಯೆಂಗೆ. ದೇಹದ ಸಹಿತ ಎಲ್ಲ ಸಂಬಂಧವನ್ನು ಬಿಟ್ಟು ನನ್ನೊಬ್ಬನ್ನೇ ನೆನಪು ಮಾಡಿ, ಆಗ ನೀವು ಕೃಷ್ಣನ ವಂಶಾವಳಿಯಲ್ಲಿ ಬರ್ತೀರಿ, ಕೃಷ್ಣನ ರಾಜ್ಯದಲ್ಲಿ ಬರ್ತೀರಿ. ಇಸ್ಮೇ ಲಜ್ಜಾ ಕಿ ತೋ ಬಾತ್ ಹಿ ನಹಿ, ಬಾಪ್ ಕಿ ಯಾದ್ ರಹೇಗಿ. ಇದರಲ್ಲಿ ನಾಚಿಕೆ ಪಡುವಂಥ ಮಾತಿಲ್ಲ. ಬ್ಯಾಡ್ಜ್ ಹಾಕೊಂಡ್ಬಿಟ್ಟೆ ನಮ್ಮನ್ನು ಯಾರು ನೋಡ್ಬಿಟ್ಟು ಏನು ಅಂದ್ಬಿಡ್ತಾರೋ, ಇವರೆಲ್ಲ ಬ್ರಹ್ಮಕುಮಾರಿ ಆಶ್ರಮಕ್ಕೆ ಹೋಗ್ತಾರೆ ಅಂತ ಅಂದ್ಕೊಂಡ್ಬಿಟ್ರೆ ನಾಚಿಕೆ ಪಡುವಂತಹ ಮಾತು ಇಲ್ಲ ಅಂತಾರೆ ಬಾಬರು. ಇನ್ನೂ ಖುಷಿ ಆಗಬೇಕು. ನೀವು ಬ್ಯಾಡ್ಜ್ ಹಾಕ್ಕೊಂಡಿದ್ರೆ ತಂದೆ ನೆನಪು ಬರ್ತಾ ಇರುತ್ತೆ. बाप इनके लिए भी बताते हैं, यह नारायण की पूजा करते थे, नारायण की मूर्ति साथ में रहती थी, चलते फिरते उनको देखते थे. ಶಿವಬಾಬರು ಇವ್ರಿಗಾಗಿನೂ ಕೂಡ ಹೇಳ್ತಾ ಇದ್ದಾರೆ. ಬ್ರಹ್ಮ ಬಾಬುರಿಗೆ ಇವರು ಮೊದಲು ನಾರಾಯಣನ ಪೂಜೆ ಮಾಡ್ತಾ ಇದ್ದರು. ನಾರಾಯಣನ ಚಿತ್ರವನ್ನು ಜೊತೆಯಲ್ಲಿ ಯಾವಾಗಲೂ ಇಟ್ಕೊಂಡಿರ್ತಾ ಇದ್ರು. ಓಡಾಡ್ತಾ ತಿರುಗಾಡ್ತಾ ಇದ್ದರೂ ಸಹ ಆ ಚಿತ್ರವನ್ನು ನೋಡ್ತಾ ಇದ್ರು. ಮೂರ್ತಿ ಅಥವಾ ಚಿತ್ರ ಇಟ್ಕೊಂಡು ನೋಡ್ತಾ ಇದ್ರು. ಅವ್ರ ಜೇಬಲ್ಲಿ, ಟ್ರಂಕಲ್ಲಿ, ಹಾಸಿಗೆನಲ್ಲಿ ಕೇಳಿದ್ವಲ್ಲ ಅವರ ಒಂದು ಹಿಸ್ಟ್ರಿನಲ್ಲಿ. ಸದಾ ಕಾಲಕ್ಕೆ ನಾರಾಯಣ ಚಿತ್ರ ನೋಡ್ತಾ ತುಂಬ ಖುಷಿ ಪಡ್ತಿದ್ರಂತಾರೆ. ಅಭಿ ತುಮ್ ಬಚ್ಚೋಂ ಕೋ ಜ್ಞಾನ ಹೇ, ಬ್ಯಾಡ್ಜ್ ತೋ ಜರೂರ್ ಲಗಾ ರಹನಾ ಚಾಹಿಯೇ. ಮತ್ತೆ ಬಾಬಾ ರಿಪೀಟ್ ಮಾಡ್ತಿದ್ದಾರೆ, ನೀವು ಮಕ್ಕಳಿಗಂತೂ ಜ್ಞಾನ ಇದೆ, ಆದ್ದರಿಂದ ಬ್ಯಾಡ್ಜನ್ನು ಅವಶ್ಯಕವಾಗಿ ಸದಾ ಕಾಲಕ್ಕೆ ಧರಿಸ್ಕೊಂಡಿರಬೇಕು, ಬ್ಯಾಡ್ಜ್ ಇದ್ದೇ ಇರಬೇಕು ನಿಮ್ಮಲ್ಲಿ. ತುಮ್ ಹೋ ನರ್ ಕೋ ನಾರಾಯಣ್ ಬನಾನೆ ವಾಲೆ. ಏಕೆ ನೀವೆಲ್ಲ ಯಾರು? ನರನನ್ನು ನಾರಾಯಣನನ್ನಾಗಿ ಮಾಡುವಂತಹವರು. ಎಷ್ಟು ನಶೆ ಮಾತುಗಳು ಬಾಬರು ಹೇಳ್ಕೊಡ್ತಿದ್ದಾರೆ. राजयोग भी तुम ही सिखलाते हो, नर से नारायण बनाने की सर्विस करते हो. ರಾಜಯೋಗವನ್ನು ಸಹ ನೀವೇ ಕಲಿಸ್ಕೊಡ್ತೀರಿ, ನರನಿಂದ ನಾರಾಯಣನನ್ನಾಗಿ ಮಾಡುವಂತಹ ಸರ್ವಿಸನ್ನು ಕೂಡ ಮಾಡ್ತೀರಿ. ಅಪ್ನೆ ಕೋ ದೇಖ್ನಾ ಹೇ, ಹಮಾರೆ ಮೇ ಕೋಯಿ ಅವಗುಣ ತೋ ನಹಿ ಹೇ. ಇಷ್ಟೆಲ್ಲ ನಾವು ಮಾಡ್ತೀವಿ, ಇಂಥ ಸರ್ವಿಸ್ ಮಾಡ್ತಿದ್ವಿ ಅಂದಮೇಲೆ ನಮ್ಮನ್ನು ನಾವು ನೋಡ್ಕೊಳ್ಬೇಕು, ನನ್ನಲ್ಲಿ ಯಾವುದೇ ಅವಗುಣ ಇಲ್ಲವೇ ಎಂದು. ತುಮ್ ಬಚ್ಚೆ बाप दादा के पास आते हो, बाप है शिव बाबा, दादा है उनका रथ. ನೀವು ಮಕ್ಕಳು ಬಾಪ್ ದಾದಾರವ್ರ ಬಳಿ ಬರ್ತೀರಿ. ತಂದೆ ಶಿವ ಬಾಬಾ ಆಗಿದ್ದಾರೆ, ದಾದಾ ಅವರ ರಥ ಆಗಿದ್ದಾರೆ. ಬಾಪ್ ಜರೂರ್ ರಥ ದ್ವಾರ ಹಿ ಮಿಲೆಂಗೆನಾ. ಮಧುಬನಕ್ಕೆ ಹೋಗಬೇಕಾದ್ರೆ ಬಾಪ್ ದಾದಾರ ಬಳಿಗೆ ಹೋಗ್ತೀವಿ ತಾನೆ. ಅಂದಮೇಲೆ ತಂದೆ ಅವಶ್ಯಕವಾಗಿ ರಥದ ಮೂಲಕವೇ ನಾವು ಮಕ್ಕಳನ್ನು ಮಿಲನ ಮಾಡ್ತಾರೆ ತಾನೆ. ಬಾಪ್ ಕೆ ಪಾಸ್ ಆತೆ ಹೇ ರಿಫ್ರೆಶ್ ಹೋನೆ. ತಂದೆ ಬಳಿಗೆ ಹೋಗೋದೇನಕ್ಕೆ ನಾವೆಲ್ಲ? ರಿಫ್ರೆಶ್ ಆಗಲಿಕ್ಕೆ. ಸನ್ಮುಖ ಬೈಟ್ನೆ ಸೆ ಯಾದ್ ಪಡ್ತಿ ಹೇ. ಸನ್ಮುಖದಲ್ಲಿ ಹೋಗಿ ಕುಳಿತುಕೊಳ್ತೀವಿ ಅಂದಾಗ ನೆನಪು ಬರುತ್ತೆ. ಬಾಬಾ ಆಯಾ ಹೇ ಲೇ ಜಾನೆ ಲಿಯೇ. ತಂದೆ ಬಂದಿದ್ದಾರೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗೋದಕ್ಕೆ. ರೆಡಿನಾ ಹೋಗ್ಲಿಕ್ಕೆ ಎಲ್ಲರೂ? ವಾಪಸ್ ಮನೆಗೆ ಹೋಗಲ್ವಾ? ಈ ಮನೆಗೆ ಹೋಗಲ್ವಾ? ಎಲ್ಲರೂ ಹೋಗ್ಲಿಕ್ಕೆ ರೆಡಿನಾ? ರಾಜಣ್ಣವರೇ ಹೋಗೋದಿಲ್ವಾ? ಬಾಪ್ ಆಯಾ ಎಲ್ಲೇ ಜಾನೆಲ್ಲಿಯೇ. ತಂದೆ ಬಂದಿರೋದೇ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ. ನಾವು ಬರೋದಿಲ್ಲ, ನಾವು ಇನ್ನು ಸ್ವಲ್ಪ ಇಲ್ಲೇ ಇರ್ತೀವಿ ಅಂದ್ರೆ ಬಿಡೋದಿಲ್ಲ ಬಾಬರು. ಕರ್ಕೊಂಡೇ ಹೋಗ್ತೇನೆ ಅಂತಾರೆ. ಬಾಪ್ ಸನ್ಮುಖ ಬೇಟೆ ಹೇ ತೋ ಜಾಸ್ತಿ ಯಾದ್ ಆನೆ ಚಾಹಿಯೇ.
ತಂದೆ ಸನ್ಮುಖದಲ್ಲಿ ಕುಳಿತಿದ್ದಾರೆ, ನಾವು ಅವ್ರ ಸನ್ಮುಖದಲ್ಲಿ ಇದ್ದೇವೆ ಅಂದಮೇಲೆ ಹೆಚ್ಚಿನ ಮಟ್ಟದಲ್ಲಿ ತಂದೆ ನೆನಪು ಬರಬೇಕಾಗಿದೆ. ಅಪ್ನಿ ಯಾದ್ ಕಿ ಯಾತ್ರಾ ಕೋ ವಹಾ ಭಿ ತುಮ್ ರೋಜ್ ಬಡಾ ಸಕ್ತೆ ಹೋ. ಇಲ್ಲಿಂದ ಹೋದ ಮೇಲೂ ಸಹ ನೀವು ನಿಮ್ಮ ನೆನಪಿನ ಯಾತ್ರೆಯನ್ನು ನಿತ್ಯನೂ ಕೂಡ ಹೆಚ್ಚಿಸ್ಕೊಳ್ತಾ ಹೋಗಬಹುದು. अच्छा, मीठे मीठे से खिलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को नमस्ते 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 बाबा. धारणೆಗಾಗಿ मुख्य सारा फर्स्ट पॉइंट, अपनी को देखना है कि हमारे में कोई अवगुण तो नहीं है. ನಿಮ್ಮನ್ನು ನೀವು ನೋಡ್ಕೊಳ್ಬೇಕು, ನಮ್ಮಲ್ಲಿ ಯಾವುದೇ ಅವಗುಣವಂತೂ ಇಲ್ಲವೇ ಎಂದು. ಜೈಸೆ ದೇವತಾಯೇ ಮೀಠೆ ಹೇ ಐಸಾ ಮೀಠಾ ಬನಾ ಹೂಂ. ಹೇಗೆ ದೇವತೆಗಳು ಮಧುರವಾಗಿದ್ದಾರೆ ಹಾಗೆ ಮಧುರವಾಗಿದ್ದೇನೆಯ. अपने को देखना है कि हमारे में कोई अवगुण तो नहीं है. जैसे देवताएं मीठे हैं ऐसा मीठा बना हूँ. ನಿಮ್ಮನ್ನು ನೀವು ನೋಡಿಕೊಳ್ಬೇಕು, ನನ್ನಲ್ಲಿ ಯಾವುದೇ ಅವಗುಣ ಇಲ್ಲವೇ. ದೇವತೆಗಳು ಹೇಗೆ ಸಿಹಿಯಾಗಿದ್ದಾರೆ ಮಧುರರಾಗಿದ್ದಾರೆ ಹಾಗೆ ನಾನು ಮಧುರವಾಗಿದ್ದೇನೆ. ದೇವತೆಗಳು ಹೇಗೆ ಮಧುರವಾಗಿದ್ದಾರೆ ಹಾಗೆ ನಾನು ಸಹ ಮಧುರವಾಗಿದ್ದೇನಾ ಅಥವಾ ಸಿಹಿಯಾಗಿದ್ದೇನಾ, ದೇವತೆಗಳಂತೆ ನಾನು ಸಿಹಿಯಾಗಿದ್ದೇನಾ ಕೇಳ್ಕೊಳ್ಬೇಕು ಅಂತಾರೆ ಬಾಬಾ. ಸೆಕೆಂಡ್ ಪಾಯಿಂಟ್, बाप की श्रेष्ठते श्रेष्ठ मत पर चल अपनी राजधानी स्थापन करनी है. ತಂದೆಯ ಅತ್ಯಂತ ಶ್ರೇಷ್ಠ ಮತದಂತೆ ನಡೆದು ನಿಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡಬೇಕು. बाप की श्रेष्ठते श्रेष्ठ मत पर चल अपनी राजधानी स्थापन करनी है. सर्विसेबल बनने के लिए सृष्टि के आदि मध्य अंत का हेवन और हेल का ज्ञान बुद्धि में फिराना है. सर्विसेबल ಆಗಲು ಸೃಷ್ಟಿಯ ಆದಿ ಮಧ್ಯ ಅಂತ್ಯ, ಸ್ವರ್ಗ ಮತ್ತು ನರಕದ ಜ್ಞಾನ ಬುದ್ಧಿನಲ್ಲಿ ತಿರುಗುತ್ತಾ ಇರಬೇಕು. सर्विसेबल बनने के लिए सृष्टि के आदि मध्य अंत का हेवन और हेल का ज्ञान बुद्धि में फिराना है. सर्विसेबल ಆಗಲು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ, ಸ್ವರ್ಗ ಮತ್ತು ನರಕದ ಜ್ಞಾನವು ಬುದ್ಧಿಯಲ್ಲಿ ತಿರುಗುತ್ತಾ ಇರಬೇಕು. ವರದಾನ. श्रेष्ठ भावना के आधार से सर्व को शांति शक्ति की किरणें देने वाले विश्व कल्याणकारी भाव. ಶ್ರೇಷ್ಠ ಭಾವನೆಯ ಆಧಾರದಿಂದ ಸರ್ವರಿಗೆ ಶಾಂತಿ ಶಕ್ತಿಯ ಕಿರಣಗಳನ್ನು ಕೊಡುವಂತಹ ವಿಶ್ವ ಕಲ್ಯಾಣಕಾರಿ ಆಗಿರಿ. श्रेष्ठ भावना के आधार से सर्व को शांति शक्ति की किरणें देने वाले विश्व कल्याणकारी भव. ಶ್ರೇಷ್ಠ ಭಾವನೆಯ ಆಧಾರದಿಂದ ಸರ್ವರಿಗೆ ಶಾಂತಿ ಮತ್ತು ಶಕ್ತಿಯ ಕಿರಣಗಳನ್ನು ನೀಡುವಂತಹ ವಿಶ್ವ ಕಲ್ಯಾಣಕಾರಿ ಆಗಿರಿ. ಅದರ ವಿವರಣೆ. जैसे बाप के संकल्प व बोल में नयनों में सदा ही कल्याण की भावना व कामना है, ऐसे आप बच्चों के संकल्प में विश्व कल्याण की भावना व कामना भरी हुई हो. ಹೇಗೆ ತಂದೆಯ ಸಂಕಲ್ಪದಲ್ಲಿ ಮಾತಿನಲ್ಲಿ ನಯನಗಳಲ್ಲಿ ಸದಾ ಕಲ್ಯಾಣದ ಭಾವನೆ ಮತ್ತು ಕಾಮನೆಯೂ ಇರುತ್ತೆ, ಹಾಗೆ ತಾವು ಮಕ್ಕಳ ಸಂಕಲ್ಪದಲ್ಲಿ
ವಿಶ್ವ ಕಲ್ಯಾಣದ ಭಾವನೆ ಹಾಗೂ ಕಾಮನೆಯು ತುಂಬಿರಲಿ. ಹೇಗೆ ತಂದೆಯ ಸಂಕಲ್ಪ, ಮಾತು, ನಯನಗಳಲ್ಲಿ ಸದಾ ಕಲ್ಯಾಣದ ಭಾವನೆ ಮತ್ತು ಕಾಮನೆಯೇ ಇದೆ, ಹಾಗೆ ನೀವು ಮಕ್ಕಳ ಸಂಕಲ್ಪದಲ್ಲೂ ವಿಶ್ವ ಕಲ್ಯಾಣದ ಭಾವನೆ ಮತ್ತು ಕಾಮನೆಯು ತುಂಬಿರಲಿ. ಕೋಯಿ ಬಿ ಕಾರ್ಯಕರ್ತೆ ವಿಶ್ವಕ್ಕೆ ಸರ್ವ ಆತ್ಮಾಯೇ ಇಮರ್ಜ್ ಹೋ. ಯಾವುದೇ ಕಾರ್ಯವನ್ನು ಮಾಡುತ್ತಿದ್ದರೂ ವಿಶ್ವದ ಸರ್ವ ಆತ್ಮರು ಪ್ರಕಟವಾಗಿರಲಿ. ಕೋಯಿ ಬಿ ಕಾರ್ಯಕರ್ತೆ ವಿಶ್ವಕ್ಕೆ ಸರ್ವ ಆತ್ಮಾಯೇ ಇಮರ್ಜ್ ಹೋ. ಯಾವುದೇ ಕಾರ್ಯವನ್ನು ಮಾಡುತ್ತಿದ್ದರೂ ವಿಶ್ವದ ಸರ್ವ ಆತ್ಮರು ಪ್ರಕಟವಾಗಿರಲಿ. ಮಾಸ್ಟರ್ ಜ್ಞಾನ ಸೂರ್ಯ ಬನ್ ಶುಭ ಭಾವನಾ व श्रेष्ठ कामना के आधार से ಶಾಂತಿ ವ ಶಕ್ತಿ ಕಿ ಕಿರಣೆ ದೇತೆ ರಹೋ. ಬಾಬರು ಹೇಳ್ತಾರೆ, ಮಾಸ್ಟರ್ ಜ್ಞಾನ ಸೂರ್ಯರಾಗಿ ಶುಭ ಭಾವನೆ ಮತ್ತು ಶ್ರೇಷ್ಠ ಕಾಮನೆಯ ಆಧಾರದಿಂದ ಶಾಂತಿ ಮತ್ತು ಶಕ್ತಿಯ ಕಿರಣಗಳನ್ನು ಕೊಡುತ್ತಾ ಇರಿ. ಮಾಸ್ಟರ್ ಜ್ಞಾನ ಸೂರ್ಯರಾಗಿ ಶುಭ ಭಾವನೆ ಮತ್ತು ಶುಭ ಕಾಮನೆಯ ಆಧಾರದಿಂದ ಶಾಂತಿ ಮತ್ತು ಶಕ್ತಿಯ ಕಿರಣಗಳನ್ನು ಕೊಡ್ತಾ ಇರಿ. ತಬ್ ಕಹೆಂಗೆ ವಿಶ್ವ ಕಲ್ಯಾಣಕಾರಿ. ಆಗ ಮಾತ್ರ ಹೇಳಲಾಗತ್ತೆ ವಿಶ್ವ ಕಲ್ಯಾಣಕಾರಿ ಎಂದು. ಲೇಕಿನ್ ಇಸ್ಕೆ ಲಿಯೆ ಸರ್ವ ಬಂಧನೋನ್ ಸೆ ಮುಕ್ತ ಸ್ವತಂತ್ರ ಬನೋ. ಆದರೆ ಈ ಸೇವೆ ಮಾಡಬೇಕಾದ್ರೆ ಸರ್ವ ಬಂಧನಗಳಿಂದ ಮುಕ್ತರು, ಸ್ವತಂತ್ರರು ಆಗಿರಬೇಕು. ಸರ್ವ ಬಂಧನಗಳಿಂದ ಮುಕ್ತರಾಗಿರೋರು ಮಾತ್ರ ಈ ಸೇವೆ ಮಾಡಲಿಕ್ಕೆ ಸಾಧ್ಯ. ಸ್ವತಂತ್ರರಾಗಿ ಅಂತಾರೆ ಬಾಬರು. ಸ್ಲೋಗನ್, मैपन और मेरापन यही देह अभिमान का दरवाज़ा है. ನಾನು, ನನ್ನತನ ಮತ್ತು ನಾನು ಅನ್ನುವಂಥದ್ದು ಮತ್ತು ನನ್ನತನ ಇದು ದೇಹಾಭಿಮಾನದ ಬಾಗಿಲುಗಳು.